ವಾರ್ತೆಗಳ ಪ್ರಾಯೋಜಕರು ರಾಯಚೂರಿನ ಜನರಿಗಾಗಿ ಸಿಕೆ ಫಾರ್ಮ್ಸ್ ಸಿಹಿ ಸುದ್ದಿ ತಂದಿದೆ. ನಿಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ನೈಸರ್ಗಿಕವಾಗಿ ಬೆಳೆದ ಸಾವಯವ ಹಣ್ಣುಗಳಾದ ಮಾವಿನ ಹಣ್ಣು, ಸೀತಾಫಲ್, ಡ್ರ್ಯಾಗನ್ ಫ್ರೂಟ್, ನೇರಳೆ ಹಾಗೂ ಜಾಮ್ ಹಣ್ಣುಗಳ ಜೊತೆಗೆ ಕೋಳಿ ಮಾಂಸ ಮತ್ತು ಎಲ್ಲಾ ತರಹದ ಉಪ್ಪಿನಕಾಯಿಗಳನ್ನು ನಿಮಗಾಗಿ ತಂದಿದೆ. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ ಬೆನ್ ಎಲ್ಜಿ, ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಲಕ್ಕಿ ಇನ್ಫೋಟೆಕ್, कड़ाईचूर MS फंक्शन हॉल, शादी ब्याह, एंगेजमेंट, बर्थडे पार्टी और दूसरे फंक्शंस, अदर प्रोग्राम्स के लिए काफी बड़ी जगह में बनाया गया है. नियर हबीबिया मस्जिद, LBS नगर, चंद्रबंडा रोड, रायचूर. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸ್ಥಾನ ಮಹಿಳೆಗೆ ದೊರೆಯಲು ಬೆಂಬಲಿಸಿ ಡಾಕ್ಟರ್ ಸರಸ್ವತಿ ಚಿಮ್ಮಲಗಿ. ಸಫಾಯಿ ಕರ್ಮಚಾರಿ ಸಮುದಾಯಕ್ಕೆ ದೊರೆಯದ ಯೋಜನೆ, ಆಯೋಗಕ್ಕೆ ಬಂಗಿ ಸಮುದಾಯದವರನ್ನೇ ನೇಮಿಸಲಿ ಭಾಸ್ಕರ್ ಬಾಬು. ಹೆಲ್ಪಿಂಗ್ ಹ್ಯಾಂಡ್ಸ್ ಫೌಂಡೇಶನ್ ಹಾಗೂ ಇಫಾ ಫೌಂಡೇಶನ್ ವತಿಯಿಂದ ಉಚಿತ ಆರೋಗ್ಯ ಶಿಬಿರ. SSLC ಪರೀಕ್ಷೆಗಳನ್ನು ಸುಸೂತ್ರವಾಗಿ ನಡೆಸಲು ಪೂರ್ವ ಸಿದ್ಧತೆ ಕೈಗೊಳ್ಳಿ ಡಾಕ್ಟರ್ ಶಿವರಾಜ್ ಪಾಟೀಲ್. ವಾರ್ಡ್ ನಂಬರ್ 7ರಲ್ಲಿ ಸಸಿ ನೆಡುವ ಕಾರ್ಯಕ್ರಮ. ಆಕ್ಸಿಜನ್ ಕೊರತೆ ನೀಗಿಸಲು ಮರಗಳನ್ನು ಬೆಳೆಸಿ ಪೋಷಿಸಿ NS ಬೋಸರಾಜ್. ಏಗ್ನೂರು ಗ್ರಾಮದಲ್ಲಿ 80 ಲಕ್ಷ ರಸ್ತೆ ಕಾಮಗಾರಿಗೆ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಗುದ್ದಲಿ ಪೂಜೆ. ಇಬ್ಬರಲ್ಲಿ ಕೊರೋನಾ ಸೋಂಕು ಪತ್ತೆ. ಗಬ್ಬೂರಿನಲ್ಲಿ ಮದುವೆ ನಿರಾಕರಿಸಿದ ತಂಗಿಯನ್ನೇ ಕೊಂದ ಅಣ್ಣ. ಮತ್ತು ಯರಗೇರದಲ್ಲಿ ವಿದ್ಯುತ್ ತಂತಿ ತಗುಲಿ ಎತ್ತು ಸಾವು, ಜೆಸ್ಕಾಂ ನಿರ್ಲಕ್ಷ್ಯ ಆರೋಪ. ವಾರ್ತೆಗಳ ವಿವರ. ಕನ್ನಡ ಸಾಹಿತ್ಯ ಪರಿಷತ್ ಅಸ್ತಿತ್ವಕ್ಕೆ ಬಂದು 106 ವರ್ಷಗಳು ಪೂರ್ಣಗೊಂಡರೂ ಒಮ್ಮೆಯಾದರೂ ಮಹಿಳೆಯರು ಅಧ್ಯಕ್ಷರಾಗಿಲ್ಲ. ಈ ಬಾರಿ ಚುನಾವಣೆಯಲ್ಲಿ ಮಹಿಳೆ ಅಭ್ಯರ್ಥಿಗೆ ಮತ ನೀಡುವಂತೆ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವ ಡಾಕ್ಟರ್ ಸರಸ್ವತಿ ಚಿಮ್ಮಲಗಿ ಹೇಳಿದರು. ಕನ್ನಡ ಸಾಹಿತ್ಯ ಪರಿಷತ್ ಅಸ್ತಿತ್ವಕ್ಕೆ ಬಂದು 106 ವರ್ಷಗಳು ಪೂರ್ಣಗೊಂಡರೂ ಒಮ್ಮೆಯಾದರೂ ಮಹಿಳೆಯರು ಅಧ್ಯಕ್ಷರಾಗಿಲ್ಲ. ಈ ಬಾರಿ ಚುನಾವಣೆಯಲ್ಲಿ ಮಹಿಳೆ ಅಭ್ಯರ್ಥಿಗೆ ಮತ ನೀಡುವಂತೆ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವ ಡಾಕ್ಟರ್ ಸರಸ್ವತಿ ಚಿಮ್ಮಲಗಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಅನೇಕ ಮಹಿಳಾ ಸಾಹಿತಿಗಳು ಸಾಹಿತ್ಯದ ಕೃಷಿ ಮಾಡಿ ದಾಖಲೆ ನಿರ್ಮಿಸಿದ್ದಾರೆ. ಸಾಹಿತ್ಯ ಸಮ್ಮೇಳನ, ಗೋಷ್ಠಿಗಳಿಗೆ ಮಹಿಳೆಯರನ್ನು ಸೀಮಿತಗೊಳಿಸಲಾಗಿದೆ. ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸ್ಥಾನಕ್ಕೆ ಇಲ್ಲಿಯವರೆಗೆ ಅಧಿಕಾರ ದೊರೆಯದೇ ಇರುವುದು ವಿಪರ್ಯಾಸವೆಂದರು. ಶರಣರ ಕಾಲದಿಂದಲೂ ಮಹಿಳೆಗೆ ಪ್ರಾತಿನಿಧ್ಯ ನೀಡಲಾಗಿದೆ. ಡಾಕ್ಟರ್
ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರು ಸಂವಿಧಾನದಲ್ಲಿ ಮಹಿಳೆಯರಿಗೆ ಸಮಾನ ಅವಕಾಶ ನೀಡಲು ಅವಕಾಶ ನೀಡಿದ್ದಾರೆ. 25 ಜನ ಅಧ್ಯಕ್ಷರನ್ನು ಕಂಡಿರುವ ಪರಿಷತ್ 26ನೇ ಅಧ್ಯಕ್ಷರನ್ನು ಮಹಿಳೆಗೆ ನೀಡಲು ಪರಿಷತ್ ಸದಸ್ಯರು ಮುಂದಾಗಬೇಕೆಂದರು. ಮಹಿಳಾ ಅಧ್ಯಕ್ಷರಾಗುವ ಅವಕಾಶ ದೊರೆತಲ್ಲಿ ಪ್ರತಿ ಜಿಲ್ಲೆಯ 3 ತಾಲೂಕುಗಳಿಗೆ ಮಹಿಳಾ ಅಧ್ಯಕ್ಷರ ನೇಮಕ, ಪರಿಷತ್ ಬಯಲು ತಿದ್ದುಪಡಿ ಮಾಡುವ ಮೂಲಕ ತಾಲೂಕು ಪರಿಷತ್ ಘಟಕಗಳಿಗೂ ಚುನಾವಣೆ ನಡೆಸುವುದು, ಯುವ ಮಹಿಳಾ ದಲಿತ ಸಾಹಿತ್ಯ ಸಮ್ಮೇಳನ ನಡೆಸುವುದು, ಜಿಲ್ಲಾ ಮತ್ತು ತಾಲೂಕು ಸಮ್ಮೇಳನಗಳಿಗೆ ನಿಗದಿಪಡಿಸಿರುವ ಅನುದಾನ ಪರಿಷ್ಕರಣೆಯಂತಹ ನಿರ್ಧಾರಗಳನ್ನು ಕೈಗೊಳ್ಳುವುದಾಗಿ ಹೇಳಿದರು. ಮಹಿಳೆಯರ ಸಾಹಿತ್ಯವನ್ನು ಅಡುಗೆ ಮನೆ ಸಾಹಿತ್ಯವೆಂದು ತಿರಸ್ಕಾರದಿಂದ ನೋಡದೆ ಮಹಿಳೆಯರಿಗೂ ಸಮಾನ ಅವಕಾಶ ನೀಡಲು ಮತದಾರರು ಮುಂದಾಗಬೇಕೆಂದರು. ಅಕ್ಷರ ಮಾಧ್ಯಮದ, ದೃಶ್ಯ ಮಾಧ್ಯಮದ ಎಲ್ಲ ಪತ್ರಿಕಾ ಬಂಧುಗಳಿಗೆ ನನ್ನ ನಮಸ್ಕಾರಗಳು. ನಾನು ಡಾಕ್ಟರ್ ಸರಸ್ವತಿ ಚಿಮ್ಮಲ್ಗಿ, ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷ ಸ್ಥಾನದ ಅಭ್ಯರ್ಥಿ. ಪರಿಷತ್ತಿ 106 ವರ್ಷಗಳು ತುಂಬಿರ್ತಕ್ಕಂಥ ಸಂದರ್ಭ ತಮಗೆ ಗೊತ್ತು. ಇಲ್ಲಿವರೆಗೂ ಒಬ್ಬ ಮಹಿಳೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಬಂದೇ ಇಲ್ಲ, ಅವಕಾಶ ದೊರಕಿಲ್ಲ, ಅಥವಾ ಇವ್ರಿಗೋ ಅವ್ರಿಗೋ ಏನೋ ಒಟ್ಟಿನಲ್ಲಿ ಬಂದಿಲ್ಲ, ಒಬ್ಬ ಮಹಿಳೆ ಬರಕ್ಕೆ ಆಗಿಲ್ಲ ಅಂತಕ್ಕಂಥ ಒಂದು ವಿಶಾಲದ ಸಂಗತಿ. ಯಾವ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಕನ್ನಡ ನಾಡು, ನುಡಿ, ನೆಲ, ಜಲ, ಸಾಹಿತ್ಯ, ಸಂಸ್ಕೃತಿಯ ಸಂವರ್ಧನೆಗೆ ಇಂಥದೊಂದು ಅಭೂತಪೂರ್ವವಾದ ಒಂದು ಪರಿಷತ್ತನ್ನು ಹುಟ್ಟುಹಾಕಿದ ಸಂಸ್ಥೆ ಇದು, ಕನ್ನಡಿಗರ ಅಸ್ಮಿತೆ. ಹೀಗಿರುವಾಗ ಅದೇ ಮೈಸೂರು ಅರಸರು ದೇಶದಲ್ಲಿ ಎಲ್ಲೂ ಮೀಸಲಾತಿ ಜಾರಿಯಲ್ಲಿ ಇಲ್ಲದ ಸಂದರ್ಭದಲ್ಲಿ ಅವರು ಮೀಸಲಾತಿಯನ್ನು ಜಾರಿಗೊಳಿಸಿದರು. ಹೀಗಿರುವಾಗ ನಮ್ಮ 12ನೇ ಶತಮಾನದಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಇದು ಶರಣರ ನಾಡು. ಶರಣರು ಮಹಿಳೆಗೆ ಅದೆಂಥ ಉತ್ತುಂಗ ಸ್ಥಾನವನ್ನು ಕೊಟ್ಟಿರು. ಜಗತ್ತಿನಲ್ಲೇ ಯಾವುದಾದ್ರೂ ಒಂದು ಶ್ರೇಷ್ಠ ಮಹಿಳೆಯ ಒಂದು ಅಸ್ಮಿತೆಗಾಗಿ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂತಹ ಒಂದು ಸಮೂಹ ಯಾವುದಾದ್ರು ಅಂದರೆ ಅದು ಶರಣರು. ಆಮೇಲೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನಾತ್ಮಕ ಹಕ್ಕುಗಳನ್ನು ಕೊಟ್ಟು ಮಹಿಳೆಗೆ ಅವಳ ವ್ಯಕ್ತಿತ್ವ ವಿಕಸನಕ್ಕೆ ಅವಕಾಶವನ್ನು ಮಾಡಿಕೊಟ್ಟರು. ಇಷ್ಟೆಲ್ಲ ಇದ್ದಾಗ ಈ ಒಂದು ಅವಕಾಶಗಳು ದೊರೆತು ಮಹಿಳೆ ಪ್ರಧಾನಮಂತ್ರಿಯಾಗಿದ್ದಾರೆ, ರಾಷ್ಟ್ರಪತಿಯಾಗಿದ್ದಾರೆ, ಮಂತ್ರಿಗಳಾಗಿದ್ದಾರೆ, ಎಲ್ಲ ಕ್ಷೇತ್ರಗಳಲ್ಲಿ ಪದಾರ್ಪಣೆ ಮಾಡಿದ್ದಾರೆ, ಮತ್ತು ಸೈ ಅನ್ನಿಸ್ಕೊಳ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆದರೆ ಕನ್ನಡ ಸಾಹಿತ್ಯ ಪರಿಷತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಮಹಿಳೆ ಸಾಕಷ್ಟು ಯೋಗದಾನ ನೀಡಿದ್ದಾರೆ. ಇವತ್ತು ಇಂದಿಗೂ ಕೂಡ 105 ಜನ ಕವಿಯತ್ರಿಯರು ಕನ್ನಡದಲ್ಲಿಲ್ಲ. ಕಾದಂಬರಿಕಾರ್ತಿಯರಿದ್ದಾರೆ, ಕಥೆಗಾರ್ತಿಯರಿದ್ದಾರೆ, ಸಾಕಷ್ಟು ಒಳ್ಳೆಯ ಒಂದು ಸೇವೆಯನ್ನು ಮಾಡಿದರೂ ಕೂಡ ಮಹಿಳಾ ಸಾಹಿತ್ಯ ಕುರಿತು ನಿಮಗೆಲ್ಲ ಗೊತ್ತೇ ಇರ್ತದೆ. ನಿಮ್ಗೆ ಗೊತ್ತಿರೋದು ಯಾವುದೂ ಇಲ್ಲ. ಯಾಕಂದರೆ ಪತ್ರಿಕೆಗಳು ಅಂತಂದರೆ ಸೂರ್ಯ ಇದ್ದ ಹಾಗೆ ಎಲ್ಲರ ಮೇಲೆ ಬೆಳಕನ್ನು ಹೊಂದಿರತಕ್ಕಂಥ ಒಂದು ಪದ್ಧತಿ ಇರುವ ಒಂದು ಕ್ಷೇತ್ರ ಮಾಧ್ಯಮ. ಹೀಗಿರುವಾಗ ಮಹಿಳಾ ಸಾಹಿತ್ಯ ಅಂತಂದರೆ ಅಡುಗೆ ಮನೆ ಸಾಹಿತ್ಯ ಅಂತ ಹೇಳ್ಕೊಂಡು ಮೂದಲಿಸಿದರು. ಅಡುಗೆ ಮನೆ ಇಲ್ಲದೆ ಇದ್ದರೆ ಯಾವ ಸಾಹಿತ್ಯ ಇರಲಿ, ಪ್ರಧಾನಮಂತ್ರಿ ಇರಲಿ, ಯಾವುದೇ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗೆ ಮೊದಲು ಬೇಕಾಗಿದ್ದು ಅದು ಅಡುಗೆ ಮನೆಯೇ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಅಂಥ ಮುಖ್ಯವಾಗಿರ್ತಕ್ಕಂಥದ್ದನ್ನು ಭಾಳ ಹಗುರವಾಗಿ ತೆಗೆದುಕೊಂಡು, ಯಾಕಂದರೆ ಅಡುಗೆ ಮನೆಯದು ಅದಕ್ಕೆ ಒಳ್ಳೊಳ್ಳೆಯ ಒಂದು ಭಾವನೆಗಳು, ಅನುಭವಗಳು ಎಷ್ಟಿಲ್ಲ. ಮಹಿಳೆ ಕೊಡ್ತಕ್ಕಂಥ ಅನುಭವಗಳು ಪುರುಷನಿಗೆ ಎಷ್ಟು ಅನುಭವಗಳು ಹೇಳಿಕ್ಕಾಗಲ್ಲ. ಕೆಲವು ಸಂದರ್ಭದ ಅನುಭವಗಳು ನಾವು ಮಾಡ್ಲಿಕ್ಕೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗಲ್ಲ. ಅವರು ಅದನ್ನು ಹೇಗೆ ಹೊರಗೆ ಹಾಕೋದು ಸಾಧ್ಯ ಇಲ್ಲ. ಹೀಗೆ ಮಹಿಳೆ ಇಷ್ಟೆಲ್ಲದರ ಮಧ್ಯದಲ್ಲೂ ಕೂಡ ಸಾಕಷ್ಟು ಹೊಂದಿದ್ದಾರೆ. ಅದು ಸಾಮಾಜಿಕವಾಗಿ ಸಾಕಷ್ಟು ಅವರಿಗೆ ಎದೆಗಾರಿಕೆಯನ್ನು ತಿಳಿಸಿರ್ತಕ್ಕಂಥದ್ದು. ಅದೆಷ್ಟೋ ನಾವು ಸಂದರ್ಭದಲ್ಲಿ ಎಂತಿಂಥ ನಾನುಡಿಗಳು ಬಂದಿದ್ದಾವೆ ಅಂತಕ್ಕಂಥ ನಮಗೆಲ್ಲ ಗೊತ್ತು, ಅವ್ರು ಹೇಳೋದಿಲ್ಲ. ಹೀಗಿರುವಾಗ ಮಹಿಳೆ ಆದರೂ ಕೂಡ ಸದೃಢವಾಗಿ ತನ್ನ ಕೆಲಸವನ್ನು ಮಾಡ್ಕೊತ ಬಂದಿದ್ದಾರೆ. ನನ್ನ ಒಂದು ವರ್ಷ ಏನು ಅಂತಂದರೆ, ಈ ಪರಿಷತ್ತಿಗೆ 106 ವರ್ಷಗಳು ತುಂಬಿವೆ. 106 ವರ್ಷಗಳಲ್ಲಿ ಅಲ್ಲಿ ಎಷ್ಟೋ ನಮ್ಮ ಅಧ್ಯಕ್ಷರು ಕೂಡ 25 ಜನ ಆಗಿದ್ದಾರೆ. ಈಗ ಆಗೋರು ನೆಕ್ಸ್ಟ್ 26. ಹೀಗಿರುವಾಗ
ನಮ್ಮನ್ನ ಹೇಗೆ ನೋಡಿದ್ರು ಒಂದು ಪರಿಷತ್ತಿಗೂ ಮತ್ತು ಮಹಿಳೆಗೂ ಸ್ವಲ್ಪ ಅಂತರನೇ ಇದೆ. ಯಾವಾಗ 20 ವರ್ಷ 10 ವರ್ಷಕ್ಕೋ 30 ವರ್ಷಕ್ಕೋ ಒಬ್ಬೊಬ್ಬರನ್ನ ಸರ್ವಾಧ್ಯಕ್ಷರನ್ನಾಗಿ ಮಾಡಿ ಕೈ ತೊಳ್ಕೊಂಡಿದ್ದಾರೆ. ಇನ್ನು ಮಿಕ್ಕಿದ ಸಂದರ್ಭದಲ್ಲಿ ಮಹಿಳೆ ಕೇವಲ ಅಲ್ಲೊಂದು ಇಲ್ಲೊಂದು ಗೋಷ್ಠಿಗಳಲ್ಲಿ ಅವರನ್ನ ಹಾಕಿದ್ದಾರೆ. ಇಷ್ಟು ಬಿಟ್ಟರೆ ಅವಳಿಗೆ ನಾವು ಒಟ್ಟು ಜನಸಂಖ್ಯೆ ಅರ್ಧದಷ್ಟಿದ್ದೇವೆ, ಅದು ಒಂದು ಕಡೆ ಇರಲಿ. ಆದರೆ ಸಾಹಿತ್ಯ ಕ್ಷೇತ್ರದಲ್ಲೂ ಸಮೃದ್ಧವಾದ ಒಂದು ಸೇವೆಯನ್ನ ಮಾಡಿದ್ದಾರೆ, ಕೃಷಿಯನ್ನ ಸಾಕಷ್ಟು ಮಾಡಿದ್ದಾರೆ. ಇವೆಲ್ಲವೂ ಪರಿಗಣನೆಗೆ ಬಂದೇ ಇಲ್ಲ. ಅವಳಿಗೆ ಹೆಚ್ಚಿನ ಆದ್ಯತೆ ದೊರಕಬೇಕಾಗಿತ್ತು, ದೊರಕಿಲ್ಲ. ಯಾವ ಒಂದು ಸಾಹಿತ್ಯ ಮನುಷ್ಯನಂತೆ ಬದುಕುವುದಕ್ಕೆ ಕಲಿಸ್ತದೋ ಅಂತ ಸಾಹಿತ್ಯ ಕ್ಷೇತ್ರದಲ್ಲಿ ಮಹಿಳೆಗೆ ವಂಚನೆ ಆಗಿರ್ತಕ್ಕಂಥದ್ದು. ನೀವು ಕೇಳ್ಬೋದು, ಅದೇ ಹಾಗೆ ಮಹಿಳೆ ಮುಂದೆ ಬಂದ್ರೆ ನಾವೆಲ್ಲ ಪ್ರೋತ್ಸಾಹ ಕೊಡ್ತೇವೆ ಅಂತ ಹೇಳ್ಬೋದು. ಮುಂದೆ ಬರ್ಬೇಕಂದ್ರೂ ಕುಟುಂಬ ಇದೆ, ಯಜಮಾನ ಇರ್ತಾರೆ, ಎಲ್ಲ 108 ವಿದ್ಯಮಾನಗಳ ಕೆಲಸ ಮಾಡ್ತವೆ. ನಿಮ್ಗೆಲ್ಲರೂ ಸಮಾಜ ಇದೆ. ಹೀಗಿರುವಾಗ ಆಮೇಲೆ ಚುನಾವಣೆ ಅಂತ ಕೂಡ ಅದು ಏನೇನು ವಿದ್ಯಮಾನಗಳು ಅದನ್ನು ನಾನು ಬಿಚ್ಚಿ ಹೇಳೋದಿಲ್ಲ. ಯಾವುದೇ ಚುನಾವಣೆ ಇರಲಿ, ನಮ್ಮ ಸಾಹಿತ್ಯ ಪರಿಷತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಏನು ಚುನಾವಣೆ, ಆ ಜನರಲ್ ಚುನಾವಣೆಗಿಂತ ಏನು ಕಡಿಮೆ ಏನಿಲ್ಲ. ಇಲ್ಲಿನೂ ಬಂದು ಹೋಗ್ಕೊಂಡಿದೆ ಬೇಕಾದಷ್ಟು ರಾಜಕೀಯ. ಹೀಗಿರುವಾಗ ಇಂಥದ್ರಲ್ಲಿ ಮಹಿಳೆ ಬರೋದಕ್ಕೆ ಸ್ವಲ್ಪ ಆತಂಕ ಪಡ್ತಕ್ಕಂಥದ್ದು. ಹೀಗಾಗಿ ನಾನು ಮಹಿಳಾ ಅಸ್ಮಿತೆಗಾಗಿ ನನಗೆ ಬಹಳ ಸಲ ನೋವಾಗ್ತಾ ಇತ್ತು. ಏನು ನಮ್ಮ ಮಹಿಳೆ ಎಷ್ಟು ಚೆನ್ನಾಗಿ ಬರೋದು ಕೂಡ ಯಾರೊಬ್ಬರು ಹೆಚ್ಚು ಒತ್ತು ಕೊಟ್ಟು ಅವಳನ್ನ ಬೆಳೆಸ್ತಾ ಇಲ್ವಲ್ಲ. ಯಾಕಂದ್ರೆ ಪುರುಷರು ಒಬ್ರಿಗೊಬ್ರು ದೋಸ್ತರು ಇರ್ತಾರೆ, ಅವ್ರ ಹೆಸರು ಹೇಳ್ಕೊತಾರೆ, ಅವ್ರ ಮುಂದೆ ಹೋಗ್ಬಿಡ್ತಾರೆ. ಆದ್ರೆ ಮಹಿಳೆಗೆ ಆ ಥರದ ಯಾವ ಒಂದು ಸಂದರ್ಭವು ಹೆಚ್ಚು ಸಹಕಾರಿ ಆಗ್ತಕ್ಕಂಥದ್ದು ನೋಡಿಲ್ಲ ಅನ್ನೋದು ಹೊರಗಿತ್ತು. ಅದಕ್ಕಾಗಿ ನಾನು ಈ ಸಲ ಚುನಾವಣೆಗೆ ಅನೇಕ ಸಾಹಿತಿಗಳ ಒತ್ತಾಸೆಯೂ ಇತ್ತು, ಅನೇಕ ಲೇಖಕಿಯರ ಒತ್ತಾಸೆಯೂ ಇತ್ತು. ಅದಕ್ಕಾಗಿ ನಾನು ಮನಸ್ಸು ಮಾಡಿ ಈ ಸಲ ನಾನು ಸ್ಪರ್ಧೆ ಮಾಡಲೇಬೇಕು ಅಂತ ಹೇಳ್ಕೊಂಡು ಗಟ್ಟಿಯಾಗಿ ನಿಂತು ನಾನು ಸ್ಪರ್ಧೆಗಿಳಿದೆ. ಸಾಹಿತಿ ಅಯ್ಯಪ್ಪ ಉಡ ಮಾತನಾಡಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅನೇಕ ಪ್ರಕಾರ ಮಹಿಳಾ ಸಾಹಿತಿಗಳಿದ್ದಾರೆ. ಈ ಭಾಗದಲ್ಲಿ ಮೊದಲ ಬಂಡಾಯ ಸಾಹಿತಿಯಾಗಿರುವ ಸರಸ್ವತಿ ಚಿಮ್ಮಲಗಿಯವರಿಗೆ ಮತ ನೀಡುವ ಮೂಲಕ ರಾಜ್ಯಾಧ್ಯಕ್ಷ ಸ್ಥಾನ ನೀಡಲು ಮತದಾರರು ಮುಂದಾಗಬೇಕೆಂದರು. ನಿರಂತರವಾಗಿ ಈ ಭಾಗದ ಸಾಹಿತಿಗಳು ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದಾರೆ. ಸಹ್ಯಾದ್ರಿ ಪರಿಸರವನ್ನು ಹೊಗಳುವ ಸಾಹಿತಿಗಳೇ ಹೆಚ್ಚು ಸ್ಥಾನ ಪಡೆದಿದ್ದಾರೆ. ಬಡತನ ಅನ್ಯಾಯ ವಿರುದ್ಧ ಸಾಹಿತಿ ರಚಿಸಿರುವುದನ್ನು ಕಡೆಗಣಿಸಲಾಗಿದೆ. ಡಾಕ್ಟರ್ ಸರಸ್ವತಿ ಚಿಮ್ಮಲಗಿ ಅವರಿಗೆ ಅಧ್ಯಕ್ಷ ಸ್ಥಾನ ನೀಡುವ ನ್ಯಾಯ ಒದಗಿಸಬೇಕೆಂದರು. ಸಾಹಿತಿ ರಾಮಣ್ಣ ಆರ್ಜೆ ಮಾತನಾಡಿ, ಪರಿಷತ್ ನಿಬಂಧನೆಗಳು ಅವೈಜ್ಞಾನಿಕವಾಗಿದ್ದು ಬದಲಾವಣೆಯಾಗಬೇಕಿದೆ. ಪರಿಷತ್ತಿನಲ್ಲಿ ತೊಡಗಿಕೊಳ್ಳುವ ಅವಕಾಶ ಒದಗಿಸಲು ಡಾಕ್ಟರ್ ಸರಸ್ವತಿ ಚಿಮ್ಮಲಗಿ ಅವರಿಗೆ ಪರಿಷತ್ ಮತದಾರರು ಮತ ನೀಡಬೇಕು ಎಂದರು. ಸೂರ್ಯನಿದ್ದಂತೆ ಪತ್ರಕರ್ತರು, ನಾನಂತೆ ಸೂರ್ಯನಿಗಿಂತಲೂ ಹೆಚ್ಚು ನಾವು ಸೂರ್ಯನ ಕಿರಣಗಳು ಬೀಳಾರ ಜಾಗ ನಾವು ಪತ್ರಕರ್ತರ ಕೆಲಸ ಮಾಡ್ತೇವೆ. ಸೂರ್ಯನ ಕಿರಣಗಳು ಎಲ್ಲೆಲ್ಲಿ ಬೀಳೋದಿಲ್ಲ ಅಲ್ಲಿ ಪತ್ರಕರ್ತರ ಕೆಲಸ ಮಾಡ್ತಾ ಇದ್ದಾರೆ. ನಿಜಕ್ಕೂ ನನ್ನ ಹೆಮ್ಮೆಯ ವಿಷಯ, ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ವಿಶೇಷವಾಗಿ ಈ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಸಾಹಿತಿಗಳಿಗೆ, ಕವಿಗಳಿಗೆ, ಕಲಾವಿದರಿಗೆ ಹೆಚ್ಚು ಬೆಳಕನ್ನು ನೀಡ್ತಕ್ಕಂಥದ್ದು ಪತ್ರಕರ್ತರಂತ ನಾನು ಹೃದಯ ತುಂಬಿ ಮಾತನ್ನು ಹೇಳ್ತೇನೆ. ಯಾಕಂದ್ರೆ ಅವ್ರು ಏನೇನೇ ಬರೆಯಲಿ ಅದಕ್ಕೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಸಾಹಿತಿಗಳಾಗಲಿ, ಕವಿಗಳಾಗಲಿ, ಕಲಾವಿದರಾಗಲಿ. ನಿಜಕ್ಕೂ ಇವತ್ತು ಗಜಲ್ ಗುಂಡಮ್ಮ ಅಂತೇಳಿ ನಾವೇನು ಕರಿತೀವಿ, ಇಡೀ ರಾಜ್ಯದಲ್ಲಿಯೇ ಅತ್ಯಂತ ಶ್ರೇಷ್ಠ ಗಾಯಕಿ ಗಜಲ್ನಲ್ಲಿ. ಆ ಗಜಲ್ ಗುಂಡಮ್ಮನ್ನ ಬೆಳಕಿಗೆ ತಂದವರು ಶಾಂತರಸ ಜೊತೆಗೆ ಪತ್ರಕರ್ತರು. ಇದು ಬಹಳ ಸಂತೋಷದಿಂದ ಈ ಮಾತನ್ನು ನಾನು ಹೇಳ್ತೇನೆ. ಯಾಕಂತಂದ್ರೆ ಪತ್ರಕರ್ತರು ಮನಸ್ಸು ಮಾಡಿದರೆ ಆ ಪ್ರತಿಭೆಯನ್ನು ಅವರು ಹೆಚ್ಚು ಬೆಳಕಿಗೆ ತರುವುದರಲ್ಲಿ ಕಾರ್ಯಶೀಲರಾಗ್ತಾರೆ. ಹೀಗಾಗಿ ಅವರ ಕರ್ತವ್ಯ, ಅವರ ಕಾರ್ಯನಿಷ್ಠೆ ನಿಜಕ್ಕೂ ಸ್ತುತ್ಯಾರ್ಹ. ಈಗ ಸಹೋದರಿ ಸರಸ್ವತಿ ಚಿಮ್ಮಲಗಿಯವರು ವಿವಿಧ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಸಾಹಿತ್ಯ, ಸಂಗೀತ, ಕಲೆ, ಅಭಿನಯ ಇದಲ್ಲದೆ ಸಾಹಿತ್ಯ ಅಕಾಡೆಮಿ ಜೊತೆಗೆ, ಸಾಹಿತ್ಯ ಪರಿಷತ್ತಿನ ಜೊತೆಗೆ, ಚಲನಚಿತ್ರದ ಜೊತೆಗೆ, ನಾಟಕ ಕ್ಷೇತ್ರದ ಜೊತೆಗೆ ಅವರು ಹೆಚ್ಚು ಬಾಂಧವ್ಯವನ್ನು ಹೊಂದಿದ್ದಾರೆ. ನಿಜಕ್ಕೂ ಒಬ್ಬ ಸೃಜನಶೀಲ ಬರಹಗಾರ. ಈ ದೇಶದ ದುರಂತ ಏನಪ್ಪಾ ಅಂತಂದ್ರೆ ಎಲ್ಲರೂ ಪ್ರತಿಭಾನ್ವಿತರು ನಿಜಕ್ಕೂ ದೂರ ಸರಿದು ಬಿಟ್ಟಾರೆ. ಯಾರು ಚಮಚಗಿರಿ ಮಾಡ್ತಾರೆ ಅಂಥವರಿಗೆ ಪ್ರಶಸ್ತಿಗಳು ಬರ್ತಾವೆ. ಇದು ನಿಜವಾದ ಮಾತು. ನಾವು ಹೇಳ್ತೀವಿ, ಬಹಳ ಸಲ ನೋಡ್ತೀವಿ, ಎಲ್ಲರೂ ಬರೀ ಮೈಸೂರವರು, ಬೆಂಗಳೂರವರು ಅಷ್ಟೇ ಕಾಣ್ತಾರೆ. ನಾವು ಈ ಕಲ್ಯಾಣ ಕರ್ನಾಟಕ ಕಾಣಲ್ಲ. ಇದು ಇನ್ನೂ ಹೈದರಾಬಾದ್ ಕರ್ನಾಟಕನ, ಕಲ್ಯಾಣ ಕರ್ನಾಟಕದ ಹೆಸರಿಟ್ಟು ಮಾತ್ರಕ್ಕೆ ನಮ್ಮ ಕಲ್ಯಾಣ ಎಂದಿಗೂ ಆಗಂಗಲ್ಲ, ಮುಂದೂ ಆಗೋದಿಲ್ಲ. ನೀವೊಂದು ಪತ್ರಿಕೆಗೆ ತರಂಗಕ್ಕೆ ಲೇಖನ ಕಳಿಸ್ರಿ ಅಥವಾ ಕವನ ಕಳಿಸ್ರಿ, ನೋಡ್ತಾನೆ ಇವನು ಯಾವ ಊರವರು, ಇವನು ರಾಯಚೂರು ಹಿಂದಕ್ಕೆ ಹಾಕಿಬಿಟ್ರೆ. ಅದೇ ಬೆಂಗಳೂರು, ಹಾಸನ, ಶಿವಮೊಗ್ಗ ಭಾಳ ಶ್ರೇಷ್ಠವಾದ, ಭಾಳ ಮಂದಿ
ಮುಖ್ಯಮಂತ್ರಿಗಳನ್ನ ಈ ರಾಜ್ಯಕ್ಕೆ ನೀಡಿದ್ರು. ಶಿವಮೊಗ್ಗ ಅಂದ ತಕ್ಷಣ ಮಗಳು ಹಾಕ್ತಾರೆ. ಏನ ಅಲ್ಲೇಕ್ಕಿಂತ ನಮಗೆ ಎಷ್ಟು ಕಷ್ಟ ಐತೆ ಎಂಬುದು ಅವ್ರಿಗೆ ಗೊತ್ತಾಗದ. ಹಸಿರುವನ, ಗಗನ ಚುಂಬಿತ ವೃಕ್ಷಗಳು, ಪರ್ವತಗಳು, ಸಹ್ಯಾದ್ರಿ ಆ ಕಡೆ ಹೋಗ್ತಾರೆ. ಈ ಬಡತನ, ನೋವು, ಹಸಿವು ಗೊತ್ತಿಲ್ಲ. ಬಡತನ ಹಸಿವನ್ನ ನಿಜಕ್ಕೂ ಅತ್ಯಂತ ಅರ್ಥಪೂರ್ಣವಾಗಿ ಬರೆದವರು ಕಲ್ಯಾಣ ಕರ್ನಾಟಕ. ಗೀತಾ ನಾಗಕೃಷ್ಣ ಇರ್ಬೋದು, ಚರಣ ವಾಲೇಕರ್ ಇರ್ಬೋದು, ನಮ್ಮ ಸರಸ್ವತಿ ಚಿಮ್ಲಿಗೆ ಇರ್ಬೋದು, ಜನಕವಿ ಜನರ ನೋವಿಗೆ ಸ್ಪಂದಿಸಿದ ಸಾಹಿತ್ಯಗಳು. ನಮ್ಮ ಶಾಂತರಸರ ಇರ್ಬೋದು. ಆದ್ರೆ ನಮಗೆ ಗುರುಸಿರಲ್ಲ, ಕೊನೆಗೆ ಗುರುತಿಸ್ತಾರೆ. ಇನ್ನೇನು ಸಾಯಕ್ಕೆ ಒಂದು 15 ದಿವಸ, ತಿಂಗಳ 15 ದಿವಸ ಇಲ್ಲ ಸಂದರ್ಭದಲ್ಲಿ. ಅದಕ್ಕೆ ನಾವು ಪ್ರತಿಭಾವಂತರಾಗೋಣ. 8 ಮಂದಿ ಜ್ಞಾನಪೀಠ ಪ್ರಶಸ್ತಿ ಪಡೆದಾರೆ. ಒಬ್ಬರನ್ನ ಹೆಣ್ಮಕ್ಳು ಇದ್ದಾರೆ, ಇಲ್ಲ ಅವ್ರ ಅಪ್ಪನಿಗೆ ಬೈತಾರೆ ಹೆಣ್ಮಕ್ಳು. ಆದ್ರೆ ಈ ಪುರುಷ ಪ್ರಪಂಚ ಏನು ಮಾಡ್ತಪ್ಪ ಅಂದ್ರೆ ಅವ್ರನ್ನ ಮುಂದೆ ಬಿಡೋದಿಲ್ಲ ಅಂತ. ಹಂಗಾಗಿ ಸಹ ಅವರು ತಮ್ಮ ಪ್ರತಿಭೆಯಿಂದ ಮೇಲೆ ಬರ್ತಾರ. ಮುಂಬರುವ ದಿವಸಗಳಲ್ಲಿ ಈ ನಾಡು 106 ವರ್ಷದ ನಂತರ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಮಹಿಳೆ ಬಂದೇ ಬರ್ತಾಳೆ. ಇದು ಶಾಶ್ವತ, ಇದು ಸತ್ಯ. ಬಹಳಷ್ಟು ವಿಚಿತ್ರವಾದ ದೃಷ್ಟಿಕೋನ. ಏನ್ ಬರೀತಾರ್ರಿ ಅವ್ರು. ಈ ಸಂದರ್ಭದಲ್ಲಿ ವಿಜಯಕುಮಾರ್ ಚಿಮಕೋಡ, ಭುವನೇಶ್ವರಿ ಚಿಮಕೋಡ ಉಪಸ್ಥಿತರಿದ್ದರು. ಸರ್ಕಾರಗಳು ಬದಲಾದರೂ ಸಫಾಯಿ ಕರ್ಮಚಾರಿ ಸಮುದಾಯ ಜನರ ಬದುಕು ಮಾತ್ರ ಬದಲಾಗುತ್ತಿಲ್ಲ. ಸಫಾಯಿ ಕರ್ಮಚಾರಿ ಪದ್ಧತಿಯನ್ನು ನಿಷೇಧಿಸಲಾಗಿದೆ. ಆದರೆ ಸಮುದಾಯ ಜನರ ಪುನರ್ವಸತಿಗೆ ಮಾತ್ರ ಸರ್ಕಾರಗಳು, ಆಯೋಗಗಳು ಮುಂದಾಗುತ್ತಿಲ್ಲ ಎಂದು ನಗರ ಸ್ಥಳೀಯ ಸಂಸ್ಥೆಗಳ ಪೌರ ಕಾರ್ಮಿಕರ ಮಹಾಸಂಘದ ರಾಜ್ಯ ಉಪಾಧ್ಯಕ್ಷ ಭಾಸ್ಕರ್ ಬಾಬು ಆರೋಪಿಸಿದರು. ಸರ್ಕಾರಗಳು ಬದಲಾದರೂ ಸಫಾಯಿ ಕರ್ಮಚಾರಿ ಸಮುದಾಯ ಜನರ ಬದುಕು ಮಾತ್ರ ಬದಲಾಗುತ್ತಿಲ್ಲ. ಸಫಾಯಿ ಕರ್ಮಚಾರಿ ಪದ್ಧತಿಯನ್ನು ನಿಷೇಧಿಸಲಾಗಿದೆ. ಆದರೆ ಸಮುದಾಯ ಜನರ ಪುನರ್ವಸತಿಗೆ ಮಾತ್ರ ಸರ್ಕಾರಗಳು, ಆಯೋಗಗಳು ಮುಂದಾಗುತ್ತಿಲ್ಲ ಎಂದು ನಗರ ಸ್ಥಳೀಯ ಸಂಸ್ಥೆಗಳ ಪೌರ ಕಾರ್ಮಿಕರ ಮಹಾಸಂಘದ ರಾಜ್ಯ ಉಪಾಧ್ಯಕ್ಷ ಭಾಸ್ಕರ್ ಬಾಬು ಆರೋಪಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಗಳು ಹಾಗೂ ಅವರ ಕುಟುಂಬಗಳಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಯೋಜನೆಗಳನ್ನು ಘೋಷಿಸಿವೆ. ಆದರೆ ಅನುಷ್ಠಾನದಲ್ಲಿ ಮಾತ್ರ ಅನ್ಯಾಯವಾಗುತ್ತಲೇ ಇದೆ. ನಿತ್ಯವೂ ಒಂದಿಲ್ಲೊಂದು ಕಡೆ ಚರಂಡಿಗಳಿಂದ ಜೀವ ಕಳೆದುಕೊಳ್ಳುತ್ತಿದ್ದಾರೆ. ಮಲ ಹೊರುವ ಪದ್ಧತಿಯನ್ನು ನಿಷೇಧಿಸಲು ಸುಪ್ರೀಂ ಕೋರ್ಟ್ ಆದೇಶ ನೀಡಿದ್ದರೂ ಸಮುದಾಯ ಜೀವ ರಕ್ಷಣೆಗೆ ಸರ್ಕಾರಗಳು ಮುಂದಾಗುತ್ತಿಲ್ಲ. ಸಮುದಾಯ ಜನರ ಸಮೀಕ್ಷೆ ನಡೆಸಲಾಗಿದ್ದು ಅನೇಕ ಸಮೀಕ್ಷೆಯಿಂದ ಬಿಟ್ಟು ಹೋಗುವಂತಾಗಿದೆ. ಸಫಾಯಿ ಕರ್ಮಚಾರಿ ಆಯೋಗ ರಚಿಸಲಾಗಿದೆ. ಆದರೆ ಭಂಗಿ ವೃತ್ತಿ ಮಾಡದೆ ಇರುವವರನ್ನು ಆಯೋಗದ ಅಧ್ಯಕ್ಷರನ್ನಾಗಿಸಲಾಗುತ್ತಿದೆ. ರಾಜಕೀಯ ಪ್ರಾತಿನಿಧ್ಯವೇ ಇಲ್ಲದಂತಾಗಿ ಸಮುದಾಯದ ಜನರು ನಿತ್ಯವೂ ಪರಿತಪಿಸುವ ಪರಿಸ್ಥಿತಿ ಎದುರಿಸುತ್ತಿದ್ದಾರೆ. ವಸತಿ ನಿರ್ಮಾಣಕ್ಕೆ ಯೋಜನೆ ಇದ್ದು ಫಲಾನುಭವಿಗಳಿಗೆ ಮನೆ ನಿರ್ಮಿಸುತ್ತಿಲ್ಲ. ನಿರ್ಮಾಣವಾದ ಮನೆಗಳ ಹಕ್ಕುಗಳು ಇಂದಿಗೂ ನೀಡುತ್ತಿಲ್ಲ. ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆಯುವ ಸಮಿತಿ ಸಭೆಯಲ್ಲಿ ಚರ್ಚೆಯಾಗುವ ಯೋಜನೆಗಳು ಅನುಷ್ಠಾನವೇ ಆಗುವುದಿಲ್ಲ. ನಗರದಲ್ಲಿ ಸಮುದಾಯ ಜನರಿಗಾಗಿ 5 ಎಕರೆ ಪ್ರದೇಶದ ರುದ್ರಭೂಮಿ ಇದ್ದು ಅನುದಾನ ಬಿಡುಗಡೆಯಾಗಿದೆ. ಆದರೆ ಇಂದಿಗೂ ಕಾಂಪೌಂಡ್ ನಿರ್ಮಿಸುವ ಕೆಲಸವಾಗುತ್ತಿಲ್ಲ. ಮಕ್ಕಳ ಶಿಕ್ಷಣ ಯೋಜನೆಗಳಲ್ಲಿ ಅರ್ಹರನ್ನು ಗುರುತಿಸಲಾಗುತ್ತಿಲ್ಲ. ಅಭಿವೃದ್ಧಿ ನಿಗಮ, ಸಫಾಯಿ ಕರ್ಮಚಾರಿ ಆಯೋಗಗಳಲ್ಲಿ ಭಂಗಿ ಸಮುದಾಯದವರಿಗೆ ನೇಮಕ ಮಾಡಬೇಕು. ಹೈದರಾಬಾದ್, ಕರ್ನಾಟಕದ ಪ್ರದೇಶದವರಿಗೆ ವಿಧಾನ ಪರಿಷತ್ ಸದಸ್ಯರಾಗಿ ನೇಮಿಸಬೇಕು. ಸಫಾಯಿ ಕರ್ಮಚಾರಿ ಸಮುದಾಯಗಳಿಗೆ ಸರ್ಕಾರ ಯೋಜನೆಗಳಿಗೆ ನ್ಯಾಯ ಒದಗಿಸಬೇಕೆಂದರು. ಮೊದಲನೇದಾಗಿ ಸಫಾಯಿ ಕರ್ಮಚಾರಿ ಆಯೋಗವನ್ನು ಕೇಂದ್ರದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಗಳ ಒಂದು ವೃತ್ತಿಯನ್ನು ನೋಡಿ ಆ ಎಸಿ ಕೆಲಸ ಮಾನವನ ಮಲಮೂತ್ರಗಳನ್ನು ಎತ್ತುವಂತಹ ಕೈಯಿಂದ ಎತ್ತಿ ಬಗೆಟ್ಟು ಮತ್ತು ಬುಟ್ಟಿಗಳಲ್ಲಿ ಎತ್ತಿರುವಂತಹ ಒಂದು ಇಂದಿನ ಕಾಲದ ಒಂದು ದುಸ್ಥಿತಿಯನ್ನು ನೋಡಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಒಂದು ಆದೇಶವನ್ನು ಮಹತ್ತರವಾದಂತಹ ಆದೇಶವನ್ನು 2 ಸಲ ಇದು ಮಾಡಿ ಈ ಒಂದು ಕೆಲಸವನ್ನು ತಕ್ಷಣ ನಿಲ್ಲಿಸಬೇಕು, ನಿಷೇಧ ಮಾಡಬೇಕು ಮತ್ತು ಈ ಅವಲಂಬಿತರಿಗೆ ಒಂದು ಪುನರ್ವಸತಿ ಕಲಿಸಬೇಕು ಅಂತೇಳಿ. ಬಟ್ ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಇವರು ಕೇವಲ ಆ ನಿಷೇಧಕ್ಕೆ ಮಾತ್ರ ಹೇಳ್ತಾ ಇರ್ತಾರೆ. ನೀವು ಯಾವ ಕೆಲಸ ಮಾಡಿದ್ರೆ ನಿಮ್ಮನ್ನು ಅರೆಸ್ಟ್ ಮಾಡ್ತಂತೆ. ಆದರೆ ಅರೆಸ್ಟ್ ಮಾಡುವಂಥದ್ದಲ್ಲ. ಆ ಜನಗಳಿಗೆ ಪುನರ್ವಸತಿ ಕಲಿಸಬೇಕು. ಈ ವೃತ್ತಿಯಿಂದ, ಈ ಅಮಾನುಷ ವೃತ್ತಿಯಿಂದ ಆ ಒಂದು ಕೆಲಸವನ್ನು ಬಿಡಿಸಬೇಕಂತೇಳಿ ಅದ್ರ ಜೊತೆಗೆ ಅವರ ಒಂದು ವೃತ್ತಿಯನ್ನು ಜನಸಾಮಾನ್ಯರು, ಸಮಾಜದಲ್ಲಿ ಜನಸಾಮಾನ್ಯರು ಬದುಕುವಂಥ, ಗೌರವಯುತವಾಗಿ ಬದುಕುವಂಥ ಸ್ಥಿತಿಯಲ್ಲಿ ಬದುಕಬೇಕಂತೇಳಿ ಒಂದು ಡೈರೆಕ್ಷನ್ ಕೊಟ್ಟಿದೆ. ಆ ಡೈರೆಕ್ಷನ್ ಇವತ್ತುವರೆಗೂ ಪಾಸ್ ಮಾಡ್ತಾ ಇಲ್ಲ. ಒಂದು. ಎರಡನೇದು, ಸಫಾಯಿ ಕರ್ಮಚಾರಿ ಆಯೋಗದಲ್ಲಿ ಬೈಗಳಿಗೆ ಆಗಿಯೇ ಮಾಡಿರುವಂಥದ್ದು, ಬಗೆಗಳನ್ನೇ ಅಲ್ಲಿ ನೇಮಕವಾಗಿರುವಂಥದ್ದು. ಆದರೆ ರಾಜಕೀಯ ಒಂದು ಕುತಂತ್ರದಿಂದ, ಸ್ವಾರ್ಥ ರಾಜಕೀಯದಿಂದ ತಮ್ಮಲ್ಲಿ ಗೊತ್ತಿರುವಂಥ ವಿಷಯ, ಯಾವುದೋ LIM ತಂದು ನಮ್ಮ ಸಫಾಯಿ ಕರ್ಮಚಾರಿಯಲ್ಲಿ ಕೂಡಿಸಿ ನಿಜವಾದಂಥ ಬನ್ನಿಗಳು ಇವತ್ತು ಗಾಳಿ ಕೂರುತ್ತಾ ಅಂದರೆ ಗಾಳಿಗೆ ಹುಟ್ಟಿರುವಂತಹ ವಿಷಯ ಆಗಿದೆ. ಆದರೂ ನಮಗೆ ಸಂತೋಷ ಆಗುತ್ತೆ. ಯಾರನ್ನು ಕೂಡಿ ಆ ಸ್ಥಾನದಲ್ಲಿ
ಬಟ್ ಬಂಡಿಗಳನ್ನ ಅವರು ಇದು ಮಾಡಬೇಕು, ಕಾಪಾಡ್ಕೋಬೇಕು. ಇವತ್ತು ಮೈಸೂರು, ಬೆಂಗಳೂರು ಮತ್ತು ಗುಲ್ಬರ್ಗದಲ್ಲಿ ಗಾಳಿ ಸುದ್ದಿ ನಿಮ್ಮ ಮಾಧ್ಯಮಗಳ ಮುಖಾಂತರವಾಗಿ ಪ್ರಕಟವಾಗಿರುವಂಥ ವಿಷಯಗಳು. ಆ ಜನ ಸತ್ರು ಕೂಡ ಇದು ನಮ್ಮದಲ್ಲ, ಇದು ಬೇರೆಯವ್ರದ್ದು, ನಾವು ಯಾಕೆ ಅದರಲ್ಲಿ ಕೂಡಬೇಕಂತೇಳಿ ಯಾರಿಗೂ ಅನಿಸ್ತಾ ಇಲ್ಲ. ಆಮೇಲೆ ಒಂದೇ ಒಂದು ಸಣ್ಣ ಮುಖ್ಯಮಂತ್ರಿಗಳು, ಇಂದಿನ ಮುಖ್ಯಮಂತ್ರಿಗಳು ಮತ್ತು ಅಲ್ಲಿ ಇಂದಿನ ರಾಜ್ಯಪಾಲರು ಸಣ್ಣ ಒಂದು ತಪ್ಪಿಗೆ ಇಡೀ ನಮ್ಮ ಗ್ರಾಮೀಣ ಕುಟುಂಬಗಳ ಸರ್ವನಾಶವಾಗಿರುತ್ತಂತ ಟೋಟಲಿ ಸರ್ವನಾಶ ಆಗಿ ಪ್ರತಿ ವರ್ಷ 100 ಜನ ಸಾಯ್ತಾ ಇದ್ದಾರೆ ಕಿಡ್ನಿ ಬಿಡುಗಡೆ. ಅದಕ್ಕೆ ಯಾರು ಹೊಣೆ? ನಮ್ಮ ಜನನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾ ಇದ್ದಾರೆ, ಕಟ್ಟ ಕಡೆ ಜನ ಹೆಂಗಿದ್ದು ಒಂದು ಸಂವಿಧಾನದ ಒಂದು ಹಕ್ಕನ್ನು ನ್ಯಾಯವನ್ನು ಒದಗಿಸಬೇಕಾಗ್ತದೆ. ಬಟ್ ಸಂವಿಧಾನವನ್ನು ರೆಗ್ಯುಲೇಟ್ ಮಾಡ್ತಾ ಇದ್ದಾರೆ, ಅಮಾಯಕ ಜನರನ್ನು ಮೋಸ ಮಾಡ್ತಾ ಇದ್ದಾರೆ, ವಂಚನೆ ಮಾಡ್ತಾ ಇದ್ದಾರೆ. ಅಧಿಕಾರ ತಗೊಂಡ ಮೇಲೆ ಸಫಾಯಿ ಕರ್ಮಚಾರಿ ಅಂದರೆ ಯಾರು ಅಂತ ಮೊದಲು ಅರ್ಥ ಮಾಡ್ತಾರೆ. ಅದನ್ನು ಬಿಟ್ಟು ಸಫಾಯಿ ಕರ್ಮಚಾರಿ ಅಂದ ತಕ್ಷಣ ಅವರು ಡೈರೆಕ್ಷನ್ ಬೇರೆ ಹೋಗ್ತಾ ಇದ್ದಾರೆ ಅಂತ ಒಂದು ವ್ಯಕ್ತಿಗಳು ಮತ್ತು ಅಭಿವೃದ್ಧಿ ನಿಗಮದಲ್ಲಿ ಕೂಡಿರುವಂಥ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದಲ್ಲಿ ಕೂಡಿರುವಂಥ ವ್ಯಕ್ತಿಗಳು ಇವತ್ತುವರೆಗೂ ಯಾವುದೇ ಕೆಲಸ ಈ ಜನಗಳ ಬಗ್ಗೆ ಮಾಡಿರ್ತಕ್ಕಂಥ ಉದಾಹರಣೆಗಳಿಲ್ಲ, ಮುಂದೆ ಕೂಡ ಮಾಡ್ತಾರಿಲ್ಲ. ನಮ್ಗೆ ಡೌಟ್ ಇದೆ. ಕನಿಷ್ಠ ಈಗ ಆದ ಒಂದು ಅಧ್ಯಕ್ಷರು ನಾವು ಒಂದು ಕಳಕಳಿಯ ಮನವಿ ಮಾಡ್ಕೊಂಡಿದ್ದೀವಿ ಆಗಲೇ ಮೌಖಿಕವಾಗಿ, ಮತ್ತು ಈಗ ನಾಳೆ ಒಂದು ಲಿಖಿತ ಪೂರ್ವದೊಂದಿಗೆ ಅವರಿಗೆ ಒಂದು ಮನವಿಯನ್ನು ಕೂಡ ಕೊಡ್ತಾ ಇದ್ದೀವಿ. ಮುಖ್ಯವಾಗಿ ಸ್ವಾತಂತ್ರ್ಯ ಸಿಕ್ಕಿ 70 ವರ್ಷಗಳಾದರೂ ಕೂಡ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಒಂದು ಗ್ರಾಮ ಪಂಚಾಯತ್ ಆಗಿರ್ಬೋದು, ತಾಲೂಕು ಪಂಚಾಯತ್ ಆಗಿರ್ಬೋದು, ಜಿಲ್ಲಾ ಪಂಚಾಯತ್ ಆಗಿರ್ಬೋದು, MP MLAಗಳನ್ನು ಕನಸಾಗಿದೆ. ಕಾರಣ ನಾವು ಅಗೇನ್ ಹೇಳ್ತಾ ಇದ್ದೀವಿ, ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಎಲ್ಲ ಸರ್ಕಾರಗಳಲ್ಲಿ, ನಮಗೆ ರಾಜಕೀಯ ಸ್ಥಾನಗಳು ಸಿಕ್ಕರೆ ಮಾತ್ರ ಏನಾದರೂ ನಮ್ಮ ಜನಾಂಗ ಉದ್ಧಾರ ಆಗುತ್ತದೆ. ಅದಕ್ಕೆ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟ MLC ವಿಧಾನ ಪರಿಷತ್ ಸದಸ್ಯರನ್ನಾಗಿ ಒಬ್ಬರು ಯಾರಾದರೂ ಮಾಡಿ ನಮ್ಮ ಹೈದರಾಬಾದ್ ಕರ್ನಾಟಕ ಸಂಬಂಧಪಟ್ಟ, ಯಾಕಂತಂದ್ರೆ ಬೆಂಗಳೂರು ಮೈಸೂರೆಲ್ಲ ಆ ಕಡೆ ಫಾರ್ವರ್ಡ್ ಇದ್ದಾರೆ ನಮ್ಮ ಜನ. ಅಲ್ಲಿ ಎಲ್ಲ ಮಿನಿಸ್ಟರ್ಗಳು ಸಿಗ್ತಾ ಇದ್ದಾರೆ ಅವರಿಗೆ, ಅವರು ಚೇರ್ಮನ್ಗಳಾಗಿದ್ದಾರೆ, ಅಲ್ಲಿ ಕೌನ್ಸಿಲರ್ಗಳು ಆಗ್ತಾ ಇದ್ದಾರೆ. ಬಟ್ ಈ ಸೈಡ್ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ 70 ವರ್ಷದಿಂದ ಇದು ನಾಚಿಕೆಳಿತಾರೆ, ಒಂದು ಕೌನ್ಸಿಲರ್ ಇಲ್ಲ, ಒಂದು ಗ್ರಾಮ ಪಂಚಾಯತ್ ಮೆಂಬರ್ ಇಲ್ಲ. ಹೀಗಾಗಿ ನಮ್ಮ ಜನ ಇವತ್ತಿವರೆಗೂ ಯಾವುದೇ ಒಂದು ಸೌಲಭ್ಯ, ಮೂಲಭೂತ ಸೌಲಭ್ಯಗಳಿಲ್ಲ. ಸ್ವಚ್ಛ ಭಾರತ ಅಡಿಯಲ್ಲಿ ಟಾಯ್ಲೆಟ್ಗಳು ಕ್ಲೀನ್ ಮಾಡ್ತಕ್ಕಂಥ ವ್ಯಕ್ತಿಗಳು ರೈತರಲ್ಲಿ ನೋಡಿ ನಾವು ಲೆಟರ್ ಲಿಖಿತ ಪತ್ರದೊಂದಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ನಮ್ಮ ಟಾಯ್ಲೆಟ್ ಮಾಡಿಕೊಡಿ ಸ್ವಾಮಿ, ನಾವು ಎಲ್ಲ ನಾವೇ ಎಲ್ಲ ಮನಮೂತ್ರ ಬಯಸುವಂಥ ಜನ ನಮಗೂ ಬೇಕಂತ ಹೇಳಿದ್ರೆ ಅದು ಶಾಂಕ್ಷನ್ ಆಗಿದ್ರೆ. ಆಮೇಲೆ ನಮ್ಮ ಬಡವರಲ್ಲಿ ಬೋರ್ವೆಲ್ ಕೊಡಿಸ್ಬೇಕಂತೇಳಿ ಲೆಟರ್ಗಳು ಕೊಟ್ಟು DC-ಗಳು ಚೇಂಜ್ ಆಗ್ತಾ ಇದ್ದಾರೆ, PD-ಗಳು ಚೇಂಜ್ ಆಗ್ತಾ ಇದ್ದಾರೆ, ಕಮಿಷನರ್ಗಳು ಚೇಂಜ್ ಆಗ್ತಾ ಇದ್ದಾರೆ, ಕೌನ್ಸಿಲರ್ಗಳು ಚೇಂಜ್ ಆಗ್ತಾ ಇದ್ದಾರೆ. ಬಟ್ ನಮ್ಮ ಬಡವಗಳು ಚೇಂಜ್ ಆಗ್ತಾ ಇಲ್ಲ. ಆಮೇಲೆ ಗೌರ್ನರ್ಗಳು ಚೇಂಜ್ ಆಗ್ತಾ ಇದ್ದಾರೆ, CM-ಗಳು ಚೇಂಜ್ ಆಗ್ತಾ ಇದ್ದಾರೆ, ಗೌರ್ಮೆಂಟ್ಗಳು ಚೇಂಜ್ ಆಗ್ತಾ ಇದೆ. ನಮ್ಮ ಬದಲಾವಣೆ. ಈ ಸಂದರ್ಭದಲ್ಲಿ ಹೇಮರಾಜ್ ಅಸ್ಕಿಯಾ, ಶಾಂತಕುಮಾರ್, ಪ್ರೇಮ್ ಸಿಂಗ್, ರವೀಂದ್ರ ಬೋಸ್, ವೀರೇಶ್ ಉಪಸ್ಥಿತರಿದ್ದರು. ಹೆಲ್ಪಿಂಗ್ ಹ್ಯಾಂಡ್ಸ್ ಫೌಂಡೇಶನ್ ಹಾಗೂ ಇಫಾ ಫೌಂಡೇಶನ್ ವತಿಯಿಂದ ಉಚಿತವಾಗಿ ಆರೋಗ್ಯ ಶಿಬಿರವನ್ನು ಇಂದು ನಗರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ನಗರದ ಪಟೇಲ್ ರಸ್ತೆಯ ಕಾಜನ್ ಗೌಡರ ಮನೆಯ ಹತ್ತಿರ ಉಚಿತವಾಗಿ ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಗಿತ್ತು. ಹೆಲ್ಪಿಂಗ್ ಹ್ಯಾಂಡ್ಸ್ ಫೌಂಡೇಶನ್ ಹಾಗೂ ಇಫಾ ಫೌಂಡೇಶನ್ ವತಿಯಿಂದ ಉಚಿತವಾಗಿ ಆರೋಗ್ಯ ಶಿಬಿರವನ್ನು ಇಂದು ನಗರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ನಗರದ ಪಟೇಲ್ ರಸ್ತೆಯ ಖಾಜಾ ಗೌಡರ ಮನೆಯ ಹತ್ತಿರ ಉಚಿತವಾಗಿ ಆರೋಗ್ಯ ಶಿಬಿರವನ್ನು ಉದ್ದೇಶಿಸಿ ಸಾಯಿ ಸೇವಾ ಸಂಸ್ಥೆಯ ಅಧ್ಯಕ್ಷರಾದ ಸಾಯಿ ಕಿರಣ್ ಆದೋನಿ ಅವರು ಮಾತನಾಡುತ್ತಾ ಸಾರ್ವಜನಿಕರು ಉಚಿತ ಆರೋಗ್ಯ ಶಿಬಿರವನ್ನು ಸದುಪಯೋಗ ಪಡೆದುಕೊಳ್ಳಿ ಎಂದು ಹೇಳಿದರು. ಕೊರೋನಾ ರೋಗಿಗಳಿಗೆ, ಅವರ ಸಹಾಯಕರಿಗೆ ಮತ್ತು ನಿರ್ಗತಿಕರಿಗೆ ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮ ನಮ್ಮ ಉದಯ್ ಕುಮಾರ್ ಹಾಗೂ ಅವರ ಸಂಘಟಕರೆಲ್ಲರೂ ಸೇರಿ ಇದು ಮೊದಲನೇ ಹೆಲ್ತ್ ಕ್ಯಾಂಪ್ ಅಂತ ಮಾಡಿದ್ದಾರೆ ಅವರು. ಈ ಹೆಲ್ತ್ ಕ್ಯಾಂಪ್ ನಂತರ ಪ್ರತಿ ವಾರ್ಡ್ನಲ್ಲಿ ಮಾಡಬೇಕಂತ ಒಂದು ಸಂಕಲ್ಪ ಮಾಡ್ಕೊಂಡಿದ್ದಾರೆ. ಇವರಿಗೆ ನಮ್ಮೆಲ್ಲರ ಕಡೆಯಿಂದ ಒಳ್ಳೆಯದಾಗಿ ಶುರುವಾಗಿ ಹಾಗೂ ಸಕ್ಸಸ್ಫುಲ್ ಆಗಿ ಮಾಡಿ ಅಂತ ಹೇಳಿ ನೀವೆಲ್ಲರೂ ಇವರು ಆಶೀರ್ವದಿಸಬೇಕು. ಇವತ್ತು ಇಷ್ಟು ಜನ ಬಂದಿರಿ. ಕೊರೋನಾ ಸಂದರ್ಭದಲ್ಲಿ ಎಲ್ಲರಿಗೂ ಒಂದು ಎಲ್ಲೋ ಅಂಜಿಕೆ ಇದೆ, ಈ ಕೊರೋನಾದಿಂದ ಬೇರೆ ಸೈಡ್ ಎಫೆಕ್ಟ್ಸ್ ಏನಾದ್ರು ಇದ್ದು ಡೌಟ್ಸ್ ಮನಸ್ಸಿನಲ್ಲಿ ಏನಾದ್ರು ಮನೆ ಮಾಡ್ಕೊಂಡಿದ್ರೆ ಈ ಒಂದು ಹೆಲ್ತ್ ಕ್ಯಾಂಪ್ ಬಹಳಷ್ಟು ಹೆಲ್ಪ್ಫುಲ್ ಆಗಿದೆ. ನಿಮಗೆ ಎಲ್ಲರೂ ಪರಿಪೂರ್ಣವಾಗಿ ಏನೇನು ತೊಂದರೆ ಇದ್ರೆ ಅವರಿಗೆ ಡಾಕ್ಟರ್ಸ್ ಬೋರ್ಡ್ಗಳಿಂದ ವರ್ಕ್ ಫಾಸ್ಟ್ ಅವರು ಈ ನೀವು ಹೆಲ್ತ್ ಚೆಕಪ್ ನಂತರ
ನಿಮ್ಗೆ ಏನಾದ್ರು ತೊಂದರೆ ಇತ್ತು, ಹಾಸ್ಪಿಟಲೈಸೇಷನ್ ಆಗಬೇಕು, ಟ್ರೀಟ್ಮೆಂಟ್ ಬೇಕಂದ್ರೂ ಅವರು ಬಹಳ ಕಡಿಮೆ ರೇಟ್ಸ್ ನಲ್ಲಿ ಮಾಡ್ತೀನಿ ಅಂತಲೂ ಮಾಡಿಕೊಟ್ಟಿದ್ದಾರೆ. ಸೊ ಇದಕ್ಕೆ ನಮ್ಮ ಸಾಯಿ ಮಂದಿರ ಅಧ್ಯಕ್ಷ ಅಂತ ಹೇಳಿ ಇದಕ್ಕೆ ಕರೆದಿದ್ದಾರೆ ನಮ್ಮ ವಿಜಯ್ ಕುಮಾರ್ ಹೆಂಗಿನವರು. ಹೆಲ್ಪಿಂಗ್ ಹ್ಯಾಂಡ್ಸ್ ಆರ್ ಬೆಟರ್ ದನ್ ಪ್ಲೇಯಿಂಗ್ ಲೀವ್ಸ್ ಅಂತ. ನಾವು ಪ್ರಾರ್ಥನೆ ಮಾಡೋರು, ಇವರು ಹೆಲ್ಪ್ ಮಾಡೋರು. ಇವತ್ತು ಎರಡು ಸೇರಿ ಈ ಒಂದು ಕಾರ್ಯಕ್ರಮಕ್ಕೆ ಸಮ್ಮತ ಆಗಿದ್ದಕ್ಕೆ ಇದೊಂದು ಅದ್ಭುತ ಉದಾಹರಣೆ. ಎರಡು ಬೇಕಂದ್ರೆ ಹೆಲ್ಪಿಂಗ್ ಹ್ಯಾಂಡ್ಸ್ ಬೇಕು, ಪ್ರಾರ್ಥನೆ ಮಾಡುವ ಮನಸ್ಸು ಬೇಕನ್ನೋದಕ್ಕೆ ಇದೊಂದು ಒಳ್ಳೆ ಉದಾಹರಣೆ. ಬಹಳ ಹಾಗಾಗಿ ಇದು ಕ್ಲಿನಿಕ್ ಪ್ರಾರಂಭವಾಗಬೇಕಾಗಿತ್ತು, ಏನು ಸ್ವಲ್ಪ ಅಡಚಣೆಗಳಿಂದ ಲೇಟ್ ಆಗಿದೆ. ಬಟ್ ಇದನ್ನ ಎಲ್ಲರೂ ಸದುಪಯೋಗ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿ ಹಾಗೂ ಎಲ್ಲರಿಗೆ ಸದ್ಗುರು ಸಾಯಿನಾಥ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಒಳ್ಳೆಯದಾಗಿಲ್ಲ ಅಂತ ಹೇಳಿ ಪ್ರಾರ್ಥಿಸಿದ್ದೇನೆ. ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಸಾಯಿ ಮಂದಿರ ಟ್ರಸ್ಟ್ ಹಾಗೂ ಆಶಕ್ತಿ ಮೀಟಿಂಗ್ ಸೆಂಟರ್ ಈಗ ಕಳೆದ ವಿಜಯದಶಮಿಯಿಂದ ಪ್ರತಿ ತಿಂಗಳು 4ನೇ ಭಾನುವಾರ ಉಚಿತವಾಗಿ ಸ್ಕ್ಯಾನಿಂಗ್ ಮಾಡ್ತಾ ಇದ್ದೇವೆ. ಗರ್ಭಕೋಶದ ತೊಂದರೆ ಇರ್ಬೋದು, ಹೊಟ್ಟೆ ಬ್ಯಾನೆ ಇರ್ಬೋದು, ಗರ್ಭವತಿ ಇಂಥವ್ರಿಗೆ ಯಾರಾದ್ರೂ ಡಾಕ್ಟರ್ ಸ್ಕ್ಯಾನ್ ಮಾಡ್ಬೇಕು ನೀವು ಅಂತ ಹೇಳಿದ್ರೆ ನಮ್ಮ ಆಶಾ ಸೆಂಟರ್ಗೆ ನೀವು ರೆಫರ್ ಮಾಡಿಸ್ಕೊಳ್ಬೇಕು ಫ್ರೀ ಅಂತ. ಈಗ ಫಾರ್ ಎಕ್ಸಾಂಪಲ್ ಡಾಕ್ಟರ್ ಸಾಹೇಬ್ ಇದ್ದಾರೆ, ಇವರು ಇಲ್ಲಿ ಯಾರಾದ್ರೂ ಪೇಷಂಟ್ಗೆ ಸ್ಕ್ಯಾನ್ ಮಾಡ್ಬೇಕಂತ ಇದು ಮಾಡ್ಬೋದು, ಪ್ರಿಸ್ಕ್ರೈಬ್ ಮಾಡ್ಬೋದು. ಅಂತ ಸಂದರ್ಭದಲ್ಲಿ ಡಾಕ್ಟರ್ ಸಾಹೇಬ್ ಆಗ್ತಾ ನಮ್ಮ ಆಶಾ ಸೆಂಟರ್ ಡಾಕ್ಟರ್ ಅನಿಲ್ ರೆಫರ್ ಕರೆದು ಫ್ರೀ ಸ್ಕ್ಯಾನ್ ಬೇಕು लिखना सर. ಈಗ ಪೇಷಂಟ್ ಅವರಿಗೆ ವಿತೌಟ್ ಒಂದು ಸಿಂಗಲ್ ರುಪಿ ತಗೊಳ್ಳಲಾರದೆ ಉಚಿತ ಸ್ಕ್ಯಾನ್ ಮಾಡ್ತಾ ಇದ್ದೇವೆ. ಎಲ್ಲರೂ ಮನೆ ಮನೆಗೆ ಹೋಗಿ ಜನರಿಗೆ ಅವೇರ್ನೆಸ್ ಕ್ಲಿನಿಕ್ಸ್ ಆಗಿ ಎಲ್ಲರೂ ಬಂದಿದ್ದೀರಾ, ತುಂಬಾ ಧನ್ಯವಾದಗಳು. ಮತ್ತು ಇದಕ್ಕೆ ನಮ್ಮ ಸಾಯಿ ಕಿರಣ್ ಅವರು, ಯುವ ನಾಯಕರಾದಂತಹ ಸಾಯಿ ಕಿರಣ್ ಅವರು ಈ ಕ್ಯಾಂಪಿನ ಸಲುವಾಗಿ ಬಹಳ ಪ್ರಯತ್ನ ಮಾಡಿದ್ದಾರೆ, ಅವ್ರಿಗೂ ತುಂಬಾ ಧನ್ಯವಾದ. ಮೊದಲನೇದಾಗಿ ಇನ್ನೊಂದು ನಮ್ಮ ಆಸ್ಪತ್ರೆ, ನಾನು ಆ ಆಸ್ಪತ್ರೆ ಕಡೆಯಿಂದ ಹಾಸ್ಪಿಟಲ್ ಅಂಬೇಡ್ಕರ್ ಸರ್ಕಲ್ ಅಲ್ಲಿ ಬಹಳ ಪ್ರಾಮಿನೆಂಟ್ ಪ್ಲೇಸ್ ಇದೆ. ಈ ಆಸ್ಪತ್ರೆಯಲ್ಲಿ ಸುಸಜ್ಜಿತ OBG ಮೀನ್ಸ್ ಹೆರಿಗೆ ಮತ್ತು ಗರ್ಭಸ್ತ್ರೀಯರಿಗೆ ಒಳ್ಳೆಯ ಫೆಸಿಲಿಟಿ ಅವೈಲೇಬಲ್ ಇದೆ. ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಏನ್ ಚಾರ್ಜಸ್ ಆಗ್ತಿದ್ದಾವೆ ಆ ಚಾರ್ಜಸ್ ಗಿಂತ 50% ಕಮ್ಮಿ ಚಾರ್ಜಸ್ ಅಲ್ಲಿ ನಾವು ಸರ್ಜರಿಯನ್ನು ಮಾಡ್ತಾ ಇದೀವಿ. ಸಿಸೇರಿಯನ್ ಸೆಕ್ಷನ್ ಆಗಿ ಆ ಸಿಸೇರಿಯನ್ ಸೆಕ್ಷನ್ 16,000 to 17,000 ಅಷ್ಟೇ ಆಗ್ತಾ ಇದೆ ಹಾಸ್ಪಿಟಲ್ ಚಾರ್ಜಸ್ ವೆನ್ ಕಂಪೇರ್ ಟು ಪ್ರೈವೇಟ್ ಹಾಸ್ಪಿಟಲ್ಸ್. ಸೊ ಇವನ್ ಡೆಲಿವರಿ ಚಾರ್ಜಸ್ 7,000 to 5,000 ರೂಪಾಯಿ ಖರ್ಚು ಮಾಡ್ತಾ ಇದೀವಿ. ಸ್ಪೆಷಲಿಸ್ಟ್ OPD, ನೀವು OBG OPD ಅಥವಾ ಯಾವುದೇ ಸ್ಪೆಷಲಿಸ್ಟ್ OPD ಹೋದ್ರೆ ಬೇರೆ ಎಲ್ಲಾ ಕನ್ಸಲ್ಟೇಷನ್ ಚಾರ್ಜಸ್ ನಮ್ಮ ಹತ್ರ 50 ರೂಪಾಯಿ ಇದೆ. ಹೊರಗಡೆ ಎಲ್ಲ 150, 200 ರೂಪಾಯಿ ಚಾರ್ಜ್ ಮಾಡಿದ್ರೆ 50 ರೂಪಾಯಿ ಎಲ್ಲಾ ಫೆಸಿಲಿಟಿ ಇದೆ. ಇನ್ನೊಂದು, ನಮ್ಮಲ್ಲಿ ದೊರೆಯುವ ಔಷಧಿಗಳಲ್ಲಿ 15% ನಾವು ಡಿಸ್ಕೌಂಟ್ ಅನ್ನು ಸಹ ಕೊಡ್ತಾ ಇದ್ದೀವಿ. ಮತ್ತು ಲ್ಯಾಬ್ ಟೆಸ್ಟಿಂಗ್ ಅಲ್ಲಿ ನಮ್ಮ ಲ್ಯಾಬ್ ಇದೆ, ಸುಸಜ್ಜಿತ ಲ್ಯಾಬ್. ಆ ಲ್ಯಾಬ್ ಸತಿಗೆ ನಮ್ಮಲ್ಲಿ 25% ಡಿಸ್ಕೌಂಟ್ ಅನ್ನು ಕೊಡಲಾಗುತ್ತದೆ. ಮತ್ತು ನಮ್ಮ ಆಶಾ ಕಿರಣ್ ಇಮೇಜಿಂಗ್ ನಮಗೆ ಒಂದು ಮಾಹಿತಿ ಸಿಕ್ಕು, ಫ್ರೀ ಇಮೇಜಿಂಗ್ ಫೆಸಿಲಿಟಿ ಇದೆ ಅಂತ. ಇನ್ನೊಂದು, ಯಾರಿಗಾಗಿ ನಾನು ಕೈಲಾದಷ್ಟು ಹೆಲ್ಪ್ ಮಾಡ್ಬೇಕಂತಂದು ರಾಯಚೂರು ಹೆಲ್ಪಿಂಗ್ ಹ್ಯಾಂಡ್ಸ್ ಫೌಂಡೇಶನ್ ಅಂತಂದು ನಮ್ಮ ಫ್ರೆಂಡ್ಸ್ ಮುಖಾಂತರ ಎಲ್ಲ ನಮ್ಮ ಏರಿಯಾ ಮುಖಾಂತರ ಎಲ್ಲರೂ ಹೆಲ್ಪ್ ಕಡೆಯಿಂದ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಒಳ್ಳೆ ಸಕ್ಸಸ್ ಆಗಲಿ ಅಂತಂದು ಸಕ್ಸಸ್ ಆಗ್ತಾ ಇದೆ ಕೂಡ ಅಂತ ಅನ್ಕೊಂತಾ ಇದ್ದೀನಿ. ಅದೇ ರೀತಿಯಾಗಿ ಸಾಯಿ ಕಿರಣ್ ಅವರು ಅವ್ರು ಏನ್ ಮಾಡಿದ್ದಾರೆ ಅಂತ ನಾನು ಹೇಳೋದು ಅವಶ್ಯಕತೆ ಇಲ್ಲ. ಸಾಯಿ ಕಿರಣ್ ಸಾಯಿಬಾಬಾ ಟ್ರಸ್ಟ್ ಇಂದ ದೇವರು ಸಾಯಿಬಾಬಾ ಅವರಿಂದ ಯಾವಾಗಲೂ ಇರ್ತಾನೆ. ಈಗಲೂ ಕೂಡ ಅವ್ರು ಒಂದ್ ಮಾತು ಹೇಳಿದ್ರೆ ಅನಾವರಣ ಮಾಡ್ತಾ ಇದೀವಿ, ನಾವು ಏರಿಯಾದಾಗ ಫಂಕ್ಷನ್ ಮಾಡ್ತಾ ಇದ್ರೆ ಆಯ್ತು ಹೋದ್ರೆ ನೀವು ಮಾಡು, ನಾ ಹಿಂದೆ ಇರ್ತೀನಿ, ನಿಮ್ಗೆ ಏನ್ ಹೇಳ್ಬೇಕು ಅಂತ ಹೇಳಿ ಒಂದೇ ಮಾತಿಗೆ ಅವ್ರು ಬಂದಿದ್ದ ಸರ್ಕಾರ ಧನ್ಯವಾದಗಳು ಹೇಳ್ತೀನಿ. ಅದೇ ರೀತಿಯಾಗಿ ನಮ್ಮ ಮಂಜುನಾಥ್ ಸರ್ ಅವರು ಆಲ್ಮೋಸ್ಟ್ ಆಲ್ ಅವರು ಹುಟ್ಟಿದ್ದೇ ಸೇವೆ ಸಲುವಾಗಿ ಅನ್ಸುತ್ತೆ ನನಗೆ. ಯಾರೇ ಹೋಗ್ಲಿ, ಬಡವರು ಹೋಗ್ಲಿ, ಎಲ್ಲೇ ಹೋಗ್ಲಿ, ಅವಕಾಶ ಹೋಗ್ಲಿ, ಅವ್ರು ಇಲ್ಲ ಸರ್ ಈ ತರ ಇದೆ ಅಂತಂದ್ರೆ ಯಾವುದೇ ರೀತಿಯ ರಿಜೆಕ್ಟ್ ಮಾಡಲಾದ ಅವ್ರ ಕೈಲಾದಷ್ಟು ಹೆಲ್ಪ್ ಮಾಡ್ತಾರೆ. ಸರ್ಕಾರ ಧನ್ಯವಾದಗಳು ಸರ್. ಅದೇ ರೀತಿಯಾಗಿ ನಾನೀಗ ಜಾಸ್ತಿ ಮಾತಾಡೋದೇನು ಅವಶ್ಯಕತೆ ಇಲ್ಲ. ಅದೆಲ್ಲ ಸಾಯಿ ಕಿರಣ್ ಟ್ರಸ್ಟ್ ಅವರು ಕೂಡ ಅವ್ರು ಹೇಳಿದ್ದಾರೆ, ಅವ್ರಿಗೆ OBG ಕಡೆಯಿಂದಾಗಲಿ ಸ್ಕ್ಯಾನಿಂಗ್, ಟಿ ಸ್ಕ್ಯಾನಿಂಗ್ ಆಗಲಿ ಅದೆಲ್ಲ ಮಾಡ್ತಾ ಇದ್ದಾರೆ. ಸೊ ಅದೇ ರೀತಿಯಾಗಿ ಅವ್ರು ಹೇಳಿದ್ದಾರೆ ಅಂತಂದ್ರೆ ಅದನ್ನು ತಲೆಗಿಟ್ಕೊಂಡು ಬರಬಾರ್ದು, ಯಾರಿಗೂ ಪ್ರಾಬ್ಲಮ್ ಕೂಡ ಯಾರು ಯೋಚನೆ ಮಾಡಲ್ಲ. ಆದ್ರೂ ಬಂದ್ರೆ ಅದನ್ನ ಯೂಸ್ ಮಾಡ್ಕೊಡಿ ಅಂತಂದ್ರೆ ಹೇಳ್ತಾ ಇದೀವಿ. ಅದೇ ರೀತಿಯಾಗಿ ನಮ್ಮ ಅವರು ಮೊದಲನೇದಾಗಿ ಇಫಾ ಫೌಂಡೇಶನ್ ಅವರು ನಮ್ಗೆ ಸಾದಿ ಸರ್, ಆಕ್ಚುಲಿ ಅವ್ರು ಇಲ್ಲ, ಅವರು ನಮ್ಮ ಸಾದಿ ಸರ್ ಅವರು ಅವ್ರ ಪರವಾಗಿ ನಮ್ಮ ಸರ್ ಬಂದಿದ್ದಾರೆ, ಉಪಾಧ್ಯಕ್ಷ ವೈಸ್ ಪ್ರೆಸಿಡೆಂಟ್ ಸರ್ ಅವರು, ಅವ್ರಿಗೂ ಧನ್ಯವಾದಗಳು.
ಅವರ ಕಡೆಯಿಂದ ಕೊರೋನಾ ಸಮಯದಲ್ಲಿ ಅವರು ತುಂಬಾ ಹೆಲ್ಪ್ ಮಾಡಿದ್ದಾರೆ ಎಫಾ ಫೌಂಡೇಶನ್ ಕಡೆಯಿಂದಾಗಿ. ಅವರು ಹೇಳ್ಬೇಕಂದ್ರೆ ಅವರು ಹೇಳ್ಕೊಳ್ಳೋದೇ ಮಾಡ್ತಾರೆ ಯಾವುದೇ ಫಂಕ್ಷನ್ ಆಗಲಿ. ಅದೇ ರೀತಿಯಾಗಿ ನಾವು ಅವ್ರನ್ನ ನೋಡಿ ಕಲಿತಾ ಇದೀವಿ ಬಹಳಷ್ಟು. ಸೊ ಎಲ್ಲರಿಗೂ ಫ್ರೀ ಚೆಕಪ್ ಆಗಿ ಎಲ್ಲರೂ ಹೇಳಿದ ತಕ್ಷಣ ಬಂದಿದ್ದೀರಿ. ತಮ್ಗೆಲ್ಲರೂ ಧನ್ಯವಾದಗಳು. ಇನ್ನು ಕೆಲವು ನಿಮಿಷಗಳಲ್ಲಿ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಉದಯ್, ಡಾಕ್ಟರ್ ಬಂದೆ ನವಾಜ್, ಡಾಕ್ಟರ್ ಎಂಎಂ ಹುಸೇನ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಈಗ ಜಾಹೀರಾತು. ರಾಯಚೂರಿನ ಜನರಿಗಾಗಿ ಸಿಕೆ ಫಾರ್ಮ್ಸ್ ಸಿಹಿ ಸುದ್ದಿ ತಂದಿದೆ. ನಿಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ನೈಸರ್ಗಿಕವಾಗಿ ಬೆಳೆದ ಸಾವಯವ ಹಣ್ಣುಗಳಾದ ಮಾವಿನ ಹಣ್ಣು, ಸೀತಾಫಲ್, ಡ್ರ್ಯಾಗನ್ ಫ್ರೂಟ್, ನೇರಳೆ ಹಾಗೂ ಜಾಮ್ ಹಣ್ಣುಗಳ ಜೊತೆಗೆ ಉತ್ತಮ ಗುಣಮಟ್ಟವಾದ ಸಾವಯವ ಪದಾರ್ಥಗಳಾದ ಅಕ್ಕಿ, ಬೆಲ್ಲ, ಆಕಳು ಹಾಲು, ಆಕಳು ತುಪ್ಪ, ಮ್ಯಾಂಗೋ ಜಾಮ್, ಅಂಜೂರು ಜಾಮ್, ನಾಟಿ ಕೋಳಿ ಮಾಂಸ ಮತ್ತು ಎಲ್ಲಾ ತರಹದ ಉಪ್ಪಿನಕಾಯಿಗಳನ್ನು ನಿಮಗಾಗಿ ತಂದಿದೆ. ಆರ್ಡರ್ ಮಾಡಲು ನಮ್ಮ ನಂಬರ್ 8317390926ಗೆ ಕರೆ ಅಥವಾ ವಾಟ್ಸ್ಆಪ್ ಮಾಡಬಹುದು. ಹಣ ಪಾವತಿಸುವ ವಿಧಾನ ಕ್ಯಾಶ್ ಆನ್ ಡೆಲಿವರಿ. ನಮ್ಮಲ್ಲಿ ಮೆಂಬರ್ಶಿಪ್ ಪ್ರಾರಂಭವಾಗಿದ್ದು ಸದಸ್ಯರಾದವರಿಗೆ ಮೊದಲ ಆದ್ಯತೆ ನೀಡಲಾಗುತ್ತದೆ. ಮೆಂಬರ್ಶಿಪ್ ಶುಲ್ಕ 100 ರೂಪಾಯಿ. ಆಸಕ್ತಿ ಉಳ್ಳವರು ನಮ್ಮ ನಂಬರ್ 8317390926. ನಿಮ್ಮ ಸೇವೆಯೇ ನಮ್ಮ ಮೊದಲ ಆದ್ಯತೆ. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಗೋ ಗ್ರೀನ್, ನೋ ಪೆಟ್ರೋಲ್, ನೋ ಪೊಲ್ಯೂಷನ್, ನೋ ಲೈಸೆನ್ಸ್, ನೋ ನಾಯ್ಸ್, ನೋ ರಿಜಿಸ್ಟ್ರೇಷನ್. ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಈಗ ಸಾಮಾನ್ಯ ಜನರು ಮಂತ್ಲಿ ಸ್ಕೀಮ್ ಮೂಲಕ ನಿಮ್ಮದಾಗಿಸಿಕೊಳ್ಳಿ. ಕೇವಲ ತಿಂಗಳಿಗೆ 5,000 ರೂಪಾಯಿ ಕಟ್ಟುವ ಮೂಲಕ ಬಂಪರ್ ಬಹುಮಾನಗಳೊಂದಿಗೆ ಮೊದಲನೇ ಬಂಪರ್ ಆಫರ್ 4K UHD ಸ್ಮಾರ್ಟ್ ಆಂಡ್ರಾಯ್ಡ್ 32 ಇಂಚಸ್ ಟಿವಿ. ಎರಡನೇ ಬಂಪರ್ ಆಫರ್ 4K UHD ಸ್ಮಾರ್ಟ್ ಆಂಡ್ರಾಯ್ಡ್ 42 ಇಂಚಸ್ ಟಿವಿ. ಮೂರನೇ ಬಂಪರ್ ಆಫರ್ ಯೋ ಎಡ್ಜ್ DX ಬೈಕ್. ನಾಲ್ಕನೇ ಬಂಪರ್ ಆಫರ್ ಯೋ ಡ್ರಿಫ್ಟ್ DX ಬೈಕ್. ಇದರ ಜೊತೆಗೆ 500 ರೂಪಾಯಿಗಳಿಂದ 15,000ಗಳವರೆಗೆ ಸ್ಕ್ರಾಚ್ ಕಾರ್ಡ್ ನಿಮ್ಮದಾಗಿಸಿಕೊಳ್ಳಿ. ಈ ಟೆಕೋ ಎಲೆಕ್ಟ್ರಾ, ಸಾತಿ, ರ್ಯಾಪ್ಟರ್, ಎಮರ್ಜ್, ಬೆನ್ LG, ಐಕಾನ್, ಔರಾ, ಫಾಲ್ಕಾನ್, ಯೋ ಬೈಕ್ಸ್, ಯೋ ಡ್ರಿಫ್ಟ್ DX ಹಾಗೂ ಯೋ ಎಡ್ಜ್ DX. ಹಿಂದೆ ನಿಮ್ಮ ಕನಸು ನನಸಾಗಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ ಬೆನ್ LG, ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಮೊಬೈಲ್ ನಂಬರ್ 9448302979 ಮತ್ತು 9964204542. ನಿಮ್ಮ ಸ್ವಂತ ರಾಯಚೂರಿನೊಂದಿಗೆ ನಿಮ್ಮ ಬಂಧವನ್ನು ಬಿಡದೆ ವರ್ಲ್ಡ್ ಕ್ಲಾಸ್ ಗೇಟೆಡ್ ಕಮ್ಯುನಿಟಿ ವಿಲಾಗಳಲ್ಲಿ ವಾಸಿಸಲು ಬಯಸುತ್ತಿದ್ದೀರಾ? ಅಂತಹ ಮಹಾ ವಿಲಾಗಳಿಗೆ ಬೆಂಗಳೂರಿನ ಕಡೆಗೆ ನೋಡುತ್ತಿದ್ದ ಆ ದಿನಗಳು ಹೋದವು.
ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಹನುಮಂತನ ತಿಲಕವನ್ನು ಹೋಲುವ ಕಲಾತ್ಮಕವಾಗಿ ರೂಪಿಸಿದ ಸೊಗಸಾದ ಪ್ರವೇಶ ದ್ವಾರ. ವಿಲಾಗಳು ಮಾತ್ರವಲ್ಲದೆ ಭೂಮಿಯು 100% ವಾಸ್ತುವನ್ನು ಅನುಸರಿಸುತ್ತದೆ. ಅದು ನಿಮ್ಮ ಜೀವನಕ್ಕೆ ಹೆಚ್ಚಿನ ಆನಂದವನ್ನು ನೀಡುತ್ತದೆ. ಸುಖಮಯ ಜೀವನಕ್ಕಾಗಿ ತಂದಿರುವ ವಿಶೇಷಗಳು: ಪವರ್ ಬ್ಯಾಕಪ್ ಇನ್ ಕಾಮನ್ ಏರಿಯಾಸ್, ಚಿಲ್ಡ್ರನ್ ಪ್ಲೇ ಏರಿಯಾ, ವರ್ಲ್ಡ್ ಕ್ಲಾಸ್ ಮಿನಿ ಬ್ಯಾಂಕ್ವೆಟ್ ಹಾಲ್, ಗೆಸ್ಟ್ ರೂಮ್ಸ್, ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ, ಡ್ರೈನೇಜ್ ಸಿಸ್ಟಮ್ ಹಾಗೂ ನಿತ್ಯ ವ್ಯಾಯಾಮಕ್ಕಾಗಿ ಸ್ವಿಮ್ಮಿಂಗ್ ಪೂಲ್, ಜಿಮ್ ಮತ್ತು ಶಟಲ್ ಕೋರ್ಟ್ ಸೌಲಭ್ಯವೂ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ 24/7 ಸೆಕ್ಯೂರಿಟಿ ಮತ್ತು ಸೋಲಾರ್ ಫೆನ್ಸಿಂಗ್ ನಿಮ್ಮ ಭದ್ರತೆಗಾಗಿ. ನಿಮ್ಮ ತಾಯಿಯ ಮಡಿಲು ರಾಯಚೂರಿನಲ್ಲಿ ವಿಶ್ವ ದರ್ಜೆಯ ಜೀವನವನ್ನು ಪಡೆಯಲು ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದಿಂದ ಅನುಮೋದನೆಗೊಂಡಿರುವ ಮೊದಲನೇ ರೇರಾ ಪ್ರಾಜೆಕ್ಟ್ ನಿಮ್ಮ ರಾಯಚೂರಿನಲ್ಲಿ. ದೂರವಾಣಿಗಳು 944 89 82 828 81 472 83 563 81 472 28 4561. Lakshmi Raghavendra Memorial Trust, Lucky Infotech, Institute of Computer Training, Courses, Basic Computer, DCA Diploma in Computer Application, DTP Diploma in Desktop Publishing, CLC Nudi, Computer Literacy Course, Internet, DCTTC, Diploma in Computer Teacher Training Course, DIFA, Diploma in Computer Financial Accounting, C++, Java and Oracle, Computer Hardware and Networking, Spoken English, Project Works, Job Works, Printing, Tuitions available. Visit Lucky Infotech, Institute of Computer Training, Station Road, Balaji Complex, Raichur. Contact number 94488 11426 83103 14374. कड़ाईचूर MS फंक्शन हॉल शादी ब्याह, एंगेजमेंट, बर्थडे पार्टी और दूसरे फंक्शंस अदर प्रोग्राम्स के लिए काफी बड़ी जगह में बनाया गया है, जिसमें फंक्शन बहुत ही सहूलत के साथ किया जा सकता है। अपने फंक्शन को पुरसुकून और आलिशान तरीके से मनाने के लिए आज ही बुक कराएं। कड़ाईचूर MS फंक्शन हॉल नियर हबीबिया मस्जिद, LBS नगर, चंद्रबंडा रोड, रायचूर। ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, Pulsar 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844-60181. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. 10ನೇ ತರಗತಿ ಪರೀಕ್ಷೆಗಳನ್ನು ನಡೆಸಲು ಸರ್ಕಾರ ತೀರ್ಮಾನಿಸಿದ್ದು, ಶಿಕ್ಷಣ ಇಲಾಖೆ ಪರೀಕ್ಷೆಯನ್ನು ಅಚ್ಚುಕಟ್ಟಾಗಿ ನಡೆಸಬೇಕು. ಕೊಠಡಿಗಳಲ್ಲಿ ಸ್ಯಾನಿಟೈಸರ್ ಮಾಡಿಸಿ ಮಕ್ಕಳಿಗೆ ಮಾಸ್ಕ್, ಸಾಮಾಜಿಕ ಅಂತರ ಹಾಗೂ ಸ್ಕ್ರೀನಿಂಗ್ ಮಾಡಬೇಕು ಎಂದು ಶಾಸಕ ಡಾ. ಶಿವರಾಜ್ ಪಾಟೀಲ್ ಹೇಳಿದರು.
10ನೇ ತರಗತಿ ಪರೀಕ್ಷೆಗಳನ್ನು ನಡೆಸಲು ಸರ್ಕಾರ ತೀರ್ಮಾನಿಸಿದ್ದು, ಶಿಕ್ಷಣ ಇಲಾಖೆ ಪರೀಕ್ಷೆಯನ್ನು ಅಚ್ಚುಕಟ್ಟಾಗಿ ನಡೆಸಬೇಕು. ಕೊಠಡಿಗಳಲ್ಲಿ ಸ್ಯಾನಿಟೈಸೇಷನ್ ಮಾಡಿ ಮಕ್ಕಳಿಗೆ ಮಾಸ್ಕ್, ಸಾಮಾಜಿಕ ಅಂತರ ಹಾಗೂ ಸ್ಕ್ರೀನಿಂಗ್ ಮಾಡಬೇಕು ಎಂದು ಶಾಸಕ ಶಿವರಾಜ್ ಪಾಟೀಲ್ ಹೇಳಿದರು. ನಗರದ ವಿದ್ಯಾಭಾರತಿ ಶಾಲೆಯ ಸಭಾಂಗಣದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾರ್ಯಾಲಯ, ನಗರ ಶಾಸಕ ಶಿವರಾಜ್ ಪಾಟೀಲ್, ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಇವರಿಂದ ತಾಲೂಕಿನ 10ನೇ ತರಗತಿ ಪರೀಕ್ಷಾ ಕೇಂದ್ರಗಳ ಪೂರ್ವ ಸಿದ್ಧತೆಯ ಪರಿಶೀಲನಾ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದರು. ಮಕ್ಕಳಿಗೆ 10ನೇ ತರಗತಿ ಒಂದು ಅಂತಿಮ ಘಟ್ಟ. 10ನೇ ತರಗತಿ ಪರೀಕ್ಷೆಯನ್ನು ಉತ್ತಮವಾಗಿ ಬರೆದರೆ ಅವರು ಪಿಯುಸಿಗೆ ಹೋದಾಗ ವಿಜ್ಞಾನ ಇನ್ನಿತರ ವಿಷಯಗಳ ಆಯ್ಕೆ ಮಾಡಿಕೊಂಡು ಹೋಗುವುದು ಸುಲಭವಾಗುತ್ತದೆ. ಈ ನಿಟ್ಟಿನಲ್ಲಿ ಸರ್ಕಾರದ ಮಕ್ಕಳ ಶಿಕ್ಷಣ ಹಿತದೃಷ್ಟಿಯಿಂದ ಪರೀಕ್ಷೆಗಳನ್ನು ನಡೆಸಲು ಮುಂದಾಗಿದೆ ಎಂದರು. ಕೋವಿಡ್ ಸಂದರ್ಭದಲ್ಲಿ ಶಾಲೆಗಳನ್ನು ತೆರೆಯದಿರುವುದರಿಂದ ವಿದ್ಯಾಭ್ಯಾಸಕ್ಕೆ ಅನಾನುಕೂಲವಾಗಿದೆ. ಆನ್ಲೈನ್ ತರಗತಿಯಲ್ಲಿ ಎಲ್ಲರೂ ಕಲಿಯಲು ಸಾಧ್ಯವಿಲ್ಲ. ಮಕ್ಕಳು ಅನುಕೂಲವಾಗುವಂತೆ ಪರೀಕ್ಷೆ ನಡೆಸಲು ಮುಂದಾಗಿದ್ದು, ಅದೇ ರೀತಿಯಲ್ಲಿ ಮಕ್ಕಳಿಗೆ ಉತ್ತಮ ವಾತಾವರಣ ಕಲ್ಪಿಸಬೇಕು ಎಂದು ತಿಳಿಸಿದರು. ಶಾಲೆಯ ಕೊಠಡಿಗಳಲ್ಲಿ ಸ್ಯಾನಿಟೈಸರ್ ಮಾಡಿಸಬೇಕು. ಆವರಣದಲ್ಲಿ ಗುಂಪಾಗಿ ಇರದಂತೆ ನೋಡಿಕೊಳ್ಳಬೇಕು. ಮಕ್ಕಳಿಗೆ ಕಡ್ಡಾಯ ಮಾಸ್ಕ್ ಹಾಕುವಂತೆ ತಿಳಿಸಬೇಕು. ಸ್ಕ್ರೀನಿಂಗ್ ಮಾಡಿಸಬೇಕು. ಒಂದು ಕೊಠಡಿಯಲ್ಲಿ ನಿಗದಿಪಡಿಸಿದ ಜಾಗದಲ್ಲಿ ಕುಳಿತುಕೊಳ್ಳುವ ವ್ಯವಸ್ಥೆ, ಸ್ವಚ್ಛತೆ ಕಾಪಾಡಬೇಕು. ಕುಡಿಯುವ ನೀರಿನ ಸೌಲಭ್ಯ ಕಲ್ಪಿಸಬೇಕೆಂದು ಹೇಳಿದರು. ಮಕ್ಕಳು ಪರೀಕ್ಷೆ ಭಯದಿಂದ ಆಲ್ ಟಿಕೆಟ್ ಮರೆತು ಬಿಟ್ಟಿರುತ್ತಾರೆ. ಅವರಿಗೆ ಪರೀಕ್ಷೆ ಬರೆಯಲು ಅವಕಾಶ ಮಾಡಿಕೊಡಬೇಕು. ನಗರ ಮತ್ತು ತಾಲೂಕಿನಲ್ಲಿ ಒಟ್ಟು 60 ಕೇಂದ್ರಗಳು ಇದ್ದು ಅಚ್ಚುಕಟ್ಟಾಗಿ ಪರೀಕ್ಷೆ ನಡೆಸಬೇಕು ಎಂದು ತಿಳಿಸಿದರು. ಜಿಲ್ಲಾನಿ ಕಸ್ತೂರಿ ಬಾಯ್ಸ್ ಹೈಸ್ಕೂಲ್ ಪ್ರಶ್ನೆ ಪತ್ರಿಕೆ ಅಧ್ಯಕ್ಷರಾದ ಜಿಲ್ಲಾನಿ ಅವರು ವೇದಿಕೆ ಮತ್ತು ಶಾಸಕರಿಂದ ಗುರುತಿನ ಚೀಟಿಯನ್ನು ಸ್ವೀಕರಿಸಬೇಕು. ಈ ಸಂದರ್ಭದಲ್ಲಿ ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್, ತಹಸೀಲ್ದಾರ್ ಹಂಪಣ್ಣ ಸಜ್ಜನ್, ತಾಲೂಕು ಪಂಚಾಯತ್ ಇಒ ರಾಮರೆಡ್ಡಿ, ಡಿಡಿಪಿಐ ವೃಷಭೇಂದ್ರ, ಕೆಎಸ್ಆರ್ಟಿಸಿ ವ್ಯವಸ್ಥಾಪಕ ಪ್ರದೀಪ್, ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಶಾಕೀರ್, ಸ್ಕೌಟ್ಸ್ ಅಂಡ್ ಗೈಡ್ಸ್ ಅಧಿಕಾರಿ ಅಜೀಜಾ ಸುಲ್ತಾನ, ಅಗ್ನಿಶಾಮಕ ಅಧಿಕಾರಿ ರವೀಂದ್ರ, ಕ್ಷೇತ್ರ ಶಿಕ್ಷಣಾಧಿಕಾರಿ ಚಂದ್ರಶೇಖರ್ ದೊಡ್ಮನಿ, ನಗರಸಭೆ ಆಯುಕ್ತ ವೆಂಕಟೇಶ್ ಸೇರಿದಂತೆ ಅನೇಕರು ಇದ್ದರು. ಅತಿ ಹೆಚ್ಚು ಪ್ರದೇಶವಾದ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳು ಹಸೀಕರಣಗೊಳಿಸುವ ಕೆಲಸ ಆಂದೋಲನ ರೂಪ ಪಡೆಯುವುದು ಅಗತ್ಯವಾಗಿದೆ. ಆ ಮೂಲಕ ಆಮ್ಲಜನಕದ ಕೊರತೆಯನ್ನು ನೀಗಿಸಬೇಕಿದೆ ಎಂದು ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ಎಸ್ ಬೋಸರಾಜ್ ಹೇಳಿದರು. ಅತಿ ಹೆಚ್ಚು ಪ್ರದೇಶವಾದ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳು ಹಸಿರುಕರಣಗೊಳಿಸುವ ಕೆಲಸ ಆಂದೋಲನ ರೂಪ ಪಡೆಯುವುದು ಅಗತ್ಯವಾಗಿದೆ. ಆ ಮೂಲಕ ಆಮ್ಲಜನಕ ಕೊರತೆಯನ್ನು ನೀಗಿಸಬೇಕಿದೆ ಎಂದು ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ಎಸ್ ಬೋಸರಾಜ್ ಹೇಳಿದರು. ಅವರು ಇಂದು ವಾರ್ಡ್ ನಂಬರ್ 7ರಲ್ಲಿ ಎನ್ಎಸ್ ಬೋಸರಾಜ್ ಹುಟ್ಟುಹಬ್ಬದ ಅಂಗವಾಗಿ ಆಯೋಜಿಸಲಾಗಿದ್ದ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. 4% ಮಾತ್ರ ಅರಣ್ಯ ಪ್ರದೇಶವಿದ್ದು ಅದನ್ನು ಉಳಿಸಿ ಬೆಳೆಸುವ ಕೆಲಸವಾಗಬೇಕಿದೆ. ಪ್ರತಿ ವರ್ಷವೂ ಅರಣ್ಯ ಇಲಾಖೆಯಿಂದ ಸಸಿಗಳನ್ನು ನೆಡಲಾಗುತ್ತದೆ. ನಂತರ ಗಿಡಗಳು ಉಳಿಯದೆ ಹೋಗುತ್ತವೆ. ಕೋವಿಡ್ ಸಂದರ್ಭದಲ್ಲಿ ಜನರು ಆಕ್ಸಿಜನ್ ದೊರೆಯದೆ ಸಾವಿಗೀಡಾದ ದುರ್ಘಟನೆಗಳು ನಡೆದಿವೆ. ಚಾಮರಾಜನಗರದಲ್ಲಿ 25 ಜನರು ಜೀವ ಬಲಿಯಾಗಿದೆ. ರಾಯಚೂರಿನ ನವೋದಯ ಆಸ್ಪತ್ರೆಯಲ್ಲಿಯೂ ಆಕ್ಸಿಜನ್ ಕೊರತೆ ಎದುರಿಸುವಂತಾಗಿತ್ತು. ಜನರ ಸಸಿಗಳನ್ನು ನೆಟ್ಟು ಮರಗಳನ್ನಾಗಿಸುವ ಜವಾಬ್ದಾರಿಯನ್ನು ನಿಭಾಯಿಸಬೇಕೆಂದರು. ಉಪಾಧ್ಯಕ್ಷರಾಗಿರ್ತಕ್ಕಂಥ ನರಸಿಂಹ ಅವರೇ, ಅಫ್ಜಲ್ ಅವರೇ, ರಮೇಶ್ ಅವರೇ, ಶೈಲಮ್ ಅವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಈ ಭಾಗದ ಎಲ್ಲ ಹಿರಿಯರೇ, ಯುವಕ ಮಿತ್ರರೇ, ಸ್ನೇಹಿತರೆ, ಈಗಾಗಲೇ ಶ್ರೀಮಾನ್ ಜಯನ್ನವರು, ಶಾಂತಪ್ಪನವರು ಇವತ್ತು ಈ ಕಾರ್ಯಕ್ರಮದ ಬಗ್ಗೆ ಹೇಳಿದ್ದಾರೆ. ಈ ಗಿಡ ನೆಡ್ತಕ್ಕಂಥ ಕಾರ್ಯಕ್ರಮ ಅನೇಕ ವರ್ಷಗಳಿಂದ ರಾಜ್ಯದಲ್ಲಿ ನಡೀತಾ ಇದೆ, ರಾಷ್ಟ್ರದಲ್ಲಿ ನಡೀತಾ ಇದೆ. ನಮ್ಮ ರಾಜ್ಯದಲ್ಲಿ ಯಾವರೇಜ್ ಫಾರೆಸ್ಟ್ ಏರಿಯಾ ಇರ್ತಕ್ಕಂಥದ್ದು 35%. ನಮ್ಮ ಹೈದರಾಬಾದ್, ಕರ್ನಾಟಕದಲ್ಲಿ ಬೀದರ್, ಗುಲ್ಬರ್ಗ, ರಾಯಚೂರು, ಕೊಪ್ಪಳ, ಬಳ್ಳಾರಿನಲ್ಲಿ 4%. ಇಡೀ ರಾಜ್ಯದಲ್ಲಿ ಹೀಟ್ ಇರ್ತಕ್ಕಂಥ ಬಿಸಿಲಿರ್ತಕ್ಕಂಥದ್ದು ನಮ್ಮ ಹೈದರಾಬಾದ್, ಕರ್ನಾಟಕ. ಕಡಿಮೆ ಪರ್ಸೆಂಟೇಜ್ ಫಾರೆಸ್ಟೇಷನ್ ಇರ್ತಕ್ಕಂಥದ್ದು ಈ ಭಾಗದಲ್ಲಿ. ಎಷ್ಟೋ ಪ್ರಯತ್ನಗಳು ಸರ್ಕಾರದ ಜೊತೆಯಲ್ಲಿ ಮಾತನಾಡಿದ್ವಿ. ಇದಕ್ಕೆ ಹೈದರಾಬಾದ್, ಕರ್ನಾಟಕದಲ್ಲಿ ನಾನು ಅಧ್ಯಕ್ಷತಕ್ಕಂಥ ಸಂದರ್ಭದಲ್ಲಿ ಸಹಿತ ಇದನ್ನು ಪ್ರೋತ್ಸಾಹ ಮಾಡಬೇಕಂತೇಳಿ ಹೈದರಾಬಾದ್, ಕರ್ನಾಟಕಕ್ಕೆ ಬಂದಿರತಕ್ಕಂಥ ದುಡ್ಡಲ್ಲಿ 10% ಫಾರೆಸ್ಟ್ನವ್ರು ಕೊಟ್ಟಿದ್ವಿ. ಈ 5-6 ಜಿಲ್ಲೆಯಲ್ಲಿ ಹೆಚ್ಚಿನ ಫಾರೆಸ್ಟನ್ನು ಬೆಳೆಸ್ತಕ್ಕಂಥದ್ದು ಪ್ರಯತ್ನ ಮಾಡಬೇಕಂದ್ರೆ. ಭೂಮಿ ಭಾಳ ಐತಿ, ಆದರೆ ಗಿಡಗಳು ನಾಟೋದಿಲ್ಲ. ಪ್ರತಿ ವರ್ಷ ಖರ್ಚು ಹಾಕ್ತಾರೆ, ಗಿಡಗಳು ಇರೋದಿಲ್ಲ. ರಸ್ತೆಯಲ್ಲಿ ತಾವು ನೋಡ್ತೀರಿ, ಮೇನ್ ರಸ್ತೆಯಲ್ಲಿ ಅನೇಕ ಸಲ ನಾವು ಈ ಜಿಲ್ಲಾ ಪಂಚಾಯತಿ ಮೀಟಿಂಗ್ಗಳಲ್ಲಿ ಜಗಳಾಡಿದ್ವಿ. ಇಲ್ಲಿ ಜಿಲ್ಲಾಧಿಕಾರಿಗಳ ಮನೆಯಿಂದ ಹಿಡಿದು 700 ಮೈಲ್ ತನಕ ಪ್ರತಿ ವರ್ಷ ಹಾಕ್ತಾರೆ ದುಡ್ಡು ಖರ್ಚು ಮಾಡಿ, ಗಿಡ ಇರೋದಿಲ್ಲ.
ಅಂದರೆ ಅದು ಸಂರಕ್ಷಣೆ ಸರಿಯಾಗಿ ಮಾಡೋದಿಲ್ಲ. ಆ ಕಾರಣಕ್ಕಾಗಿ ಈ ಭಾಗದಲ್ಲಿ ಫಾರೆಸ್ಟೈಸೇಷನ್ ಗಿಡಗಳು ಬೆಳೆಯುವಂಥ ಕಾರ್ಯಕ್ರಮ ಭಾಳ ಕಡಿಮೆ ಇದೆ. ಮತ್ತು ಸಂರಕ್ಷಣೆ ಮಾಡುವಂಥ ಕಾರ್ಯಕ್ರಮ ಯಾಕೆ ಮಾಡಬೇಕು ಅಂತೇಳಿ ಈಗಾಗಲೇ ಜಯಣ್ಣವ್ರು ಹೇಳಿದ್ದಾರೆ. ಇತ್ತೀಚೆಗೆ ಏನು ಬಂದಿರತಕ್ಕಂಥ ಈ ಕೋವಿಡ್-19ನಲ್ಲಿ ಅತಿ ಹೆಚ್ಚು ಸಾವಿರಾರು ಸಂಖ್ಯೆಯಲ್ಲಿ ಜನರು ಸತ್ತಿದ್ದು ಆಕ್ಸಿಜನ್ ಸಮಯಕ್ಕೆ ಸಿಗಲಾರದ ಕಾರಣ. ಆಕ್ಸಿಜನ್ ಸಿಲಿಂಡರ್ ಸಲುವಾಗಿ ಜನರು ತಿರುಗಾಡಿದ್ರು. ಆಕ್ಸಿಜನ್ ಸಿಗಲಾದ ಈಗ ಚಾಮರಾಜನಗರ ಜಿಲ್ಲಾದಲ್ಲಿ 36 ಪೇಷಂಟು ಕೇವಲ ಒಂದು 2-3 ತಾಸು ಆಕ್ಸಿಜನ್ ಬಂದಾಗಿರೋದ್ರಿಂದ ಒಂದೇ ಸಲ ಸತ್ತು. ದೊಡ್ಡ ಗಲಾಟೆ ಆಯಿತು, ಎಂಕ್ವೈರಿ ಆಯಿತು, ಎಲ್ಲ ನಡೆದಿದೆ. ಆ ರೀತಿಯಾಗಿ ಎಲ್ಲ ಹಾಸ್ಪಿಟ್ಲ್ ರಾಯಚೂರಿನಲ್ಲಿ ಸಹಿತ ಸಾಕಷ್ಟು ತೊಂದರೆ ಆಯಿತು. ಈ ನವೋದಯ ಹಾಸ್ಪಿಟ್ಲ್ನಲ್ಲಿ ಅವತ್ತು ರಾತ್ರಿ ಒಂದು 50 ಸಿಲಿಂಡ್ರು ನಮ್ಮ ಯುವಕರೆಲ್ಲ, ನಮ್ಮ ಯೂತ್ ಕಾಂಗ್ರೆಸ್ನವರು, ನಮ್ಮ ಅಸ್ಲಾಂಪ ಇವರೆಲ್ಲ ಸೇರಿ ಎಲ್ಲೆಲ್ಲಿ ಸಿಲಿಂಡರ್ ಸಿಗ್ತದೆ, ನಮ್ಮ ಕೌನ್ಸಿಲರ್ಸ್ ಎಲ್ಲ ಸೇರಿ ಎಲ್ಲೆಲ್ಲಿ ಸಿಲಿಂಡರ್ ಸಿಗ್ತದೆ ಆ ಸಿಲಿಂಡರ್ಗಳನ್ನೆಲ್ಲ ಆಟೋದಲ್ಲಿ ಅಲ್ಲಿ ಇಲ್ಲಿ ಗಾಡಿ ಮೇಲೆಲ್ಲ ತಂದು 56 ಸಿಲಿಂಡರ್ ಅವತ್ತು ಕೊಡೋದ್ರಿಂದ ಸಾಕಷ್ಟು ಜನರನ್ನು ಉಳಿಸ್ಲಿಕ್ಕೆ ಸಾಧ್ಯ ಆಗಿದೆ. ಒಟ್ಟಾರೆ ಹೇಳಬೇಕಾದ್ರೆ ಅಂದರೆ ಆಕ್ಸಿಜನ್ ಪ್ರತಿ ಮನುಷ್ಯನಿಗೆ, ಪ್ರತಿ ಜೀವಕ್ಕೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಅದ್ರ ಗಿಡಗಳ ಮುಖಾಂತರ ನಮ್ಗೆ ಆಕ್ಸಿಜನ್ ಸಿಗ್ತಕ್ಕಂಥದ್ದು. ಹಾಗಾಗಿ ಇವತ್ತು ಊರಲ್ಲಿರ್ತಕ್ಕಂಥ ಗಾರ್ಡನ್ಗಳನ್ನ ಡೆವಲಪ್ ಡೆವಲಪ್ ಮಾಡಿದ್ರೆ ಯಜಮಾನರು ಮತ್ತು ಯುವಕರು ಮಕ್ಕಳು ಸಹಿತ ಗಾರ್ಡನ್ಗೆ ಹೋಗ್ಬೇಕು ಅಂತೇಳಿ ಸಾಯಂಕಾಲ ಸಮಯದಲ್ಲಿ ಆಕ್ಸಿಜನ್ ಬರ್ತದೆ. ಹಾಗೆ ಮಾರ್ನಿಂಗ್ ವಾಕಿಂಗ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಹಿತ ಗಾರ್ಡನ್ಗಳಿಗೆ ಹೋಗೋದು, ಊರವರೆಗೆ ಹೋಗೋದೇನೆಂದರೆ ಆಕ್ಸಿಜನ್ ಸಿಗಲಿ ಮನುಷ್ಯನಿಗೆ ಅಂತೇಳಿ. ಅದು ಆಕ್ಸಿಜನ್ ನಮಗೆ ಅದಕ್ಕೆ 98 ನಿಮ್ಗೆ ಈಗ ಪ್ರತಿಯೊಬ್ಬರು ಡೈಲಿ ನೋಡ್ಕೊತಾರೆ. ಈಗ ಮನೆಯಲ್ಲಿ 93% ಕೆಳಗೆ ಬರಬಾರ್ದು, 95, 98, 99 ತನಕ ಇರಬೇಕು. ಸೊ ಅದು ಈ ಕೊರೋನಾನಿಂದ ಪ್ರತಿಯೊಬ್ಬರು ಆಕ್ಸಿಮೀಟ್ರ್ ಇಟ್ಕೊಂಡು ಪ್ರತಿಯೊಬ್ಬರಿಗೆ ಕರಿಮಂತು ದಿನ 6 ಸಲ ನೋಡ್ತಾನೆ, ಭಾಳ ಬೇಯ್ಬಿಡ್ತಾನಂತ. ದಿನ 6 ಸಲ ನಾವು ಫೋನ್ ಮಾಡಿಕೊಳ್ಳಿಲ್ಲ ಸರ್ 98 ಐತೆ ಅಂತ ಹೇಳ್ತಾನೆ. ಸೊ ಈ ರೀತಿಯಾದಂಥ ಪರಿಸ್ಥಿತಿ ಓನ್ಲಿ ಆಕ್ಸಿಜನ್ ಸಲುವಾಗಿ ಈ ಕೊರೋನಾ ಬಂದ ನಂತರ ಅಷ್ಟು ಜನರಿಗೆಲ್ಲ ಮಾಹಿತಿ ಸಿಕ್ಕಿದೆ. ಹಾಗಾಗಿ ಇವತ್ತು ಗಿಡಗಳು ನಾಡಬೇಕಂತೇಳಿ ಕಳೆದ ಅನೇಕ ವರ್ಷಗಳಿಂದ ನಗರಸಭೆಯಲ್ಲಿ ನಮ್ಮ ಜಯಣ್ಣವರು ನೇತೃತ್ವದಲ್ಲಿ ಸಾಕಷ್ಟು ಪ್ರಯತ್ನ, ನಮ್ಮ ಅಜ್ಜಂದಪ್ಪನವರು ಇಲ್ಲಿರ್ತಕ್ಕಂಥ ಎಲ್ಲರೂ ಪ್ರಯತ್ನ ಮಾಡಿದ್ರು. ಬಟ್ ಈ ನಾವು ಅದೇ ಲಾಸ್ಟು 4-5 ವರ್ಷದಿಂದ ಊರಲ್ಲಿ ಗಿಡಗಳು ಹೆಚ್ಚು ಮಾಡಬೇಕು, ಅದರ ಮುಖಾಂತರ ಜನರಿಗೆ ಪರಿಸರನ ನಾವು ಕಾಪಾಡಬೇಕು, ಪರಿಸರ ಕಾಪಾಡಿದ್ರೆ ಆರೋಗ್ಯ ಇರ್ತದೆ ಅಂತ ಉದ್ದೇಶಕ್ಕೆ ನಗರಸಭೆ ಹಿರಿಯ ಸದಸ್ಯ ಜಯಣ್ಣ ಮಾತನಾಡಿ, ಕೊರೋನಾ ಎಲ್ಲರನ್ನೂ ಜಾಗೃತಿಗೊಳಿಸಿದೆ. ಆಕ್ಸಿಜನ್ ಕೊರತೆಯಿಂದ ಜನರು ಪ್ರಾಣ ಕಳೆದುಕೊಳ್ಳುವ ಸ್ಥಿತಿ ಎದುರಿಸುವಂತಾಗಿತ್ತು. ಜನರು ಸಸಿಗಳನ್ನು ನೆಟ್ಟರೆ ಸಾಲದು, ಪೋಷಿಸುವ ಕೆಲಸ ಮಾಡಬೇಕೆಂದರು. ಸರಳ ಜೀವನದ ಮೂಲಕ ಮಾದರಿಯಾಗಿರುವ NS ಬೋಸರಾಜ್ ಅವರ 75ನೇ ಹುಟ್ಟುಹಬ್ಬದ ಭಾಗವಾಗಿ ಸಸ್ಯ ನೆಡುವ ಕಾರ್ಯಕ್ರಮ ನಡೆಯುತ್ತಿದೆ. ಸಮುದಾಯ ಹಾಗೂ ನಗರಸಭೆ ವಿಶೇಷ ಗಮನ ನೀಡಿ ಹಸಿರು ನಗರ ಮಾಡಲು ಮುಂದಾಗಬೇಕು ಎಂದರು. ಸಂದರ್ಭದಲ್ಲಿ ಅವರ ಜನ್ಮದಿನ ಒಂದು ನಾವು ನೂರಾರು ಸಸಿಗಳನ್ನು ನಾಗರಿಕರಿಗೆ, ಜನರಿಗೆ, ಮಹಿಳೆಯರಿಗೆ ಕೊಡುವ ಮೂಲಕ ಅವರ ಜನ್ಮದಿನವನ್ನು ವಾರ್ಡ್ ನಂಬರ್ 2ರಲ್ಲಿ ಆಸಾಪುರ ರಸ್ತೆಯಲ್ಲಿ ಭಾಳ ಸರಳವಾಗಿ ಆಚರಣೆ ಮಾಡಿದ್ವಿ. ಅದರ ಭಾಗವಾಗಿ ಇವತ್ತು ವಾರ್ಡ್ ನಂಬರ್ 7ರಲ್ಲಿ ತಿಮ್ಮಾರೆಡ್ಡಿಯವರು ಅವ್ರಿಗೇನು ಜನ್ಮದಿನಕ್ಕೆ ನಾವು ಸಸಿ ನೀಡುವ ಅಭಿಯಾನ ಮುಖಾಂತರ ಆಚರಣೆ ಮಾಡಬೇಕು ಅಂಥೇಳಿ ನಾವೆಲ್ಲರೂ ಕೂಡ ಸಮಾನ ಮನಸ್ಕರು ನಾವು ನಿರ್ಧಾರ ಮಾಡಿದ್ವಿ. ಅದಕ್ಕೆ ಪೂರಕವಾದಂಥ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಅವ್ರ ಜನ್ಮದಿನವನ್ನು ಆಚರಣೆ ಮಾಡ್ಕೊಳ್ಳೋಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಅವರಿಗೆ ಶಾಲು, ಹಾರ, ತುರಾಯಿ ಇವೆಲ್ಲವೂ ಕೂಡ ಭಾಳ ದೂರ. ಯಾಕಂದರೆ ನಾವು ಸುಮಾರು 30-35 ವರ್ಷಗಳಿಂದ ಅವ್ರ ಜೊತೆಯಲ್ಲಿ ನಾವು ಕೆಲಸ ಮಾಡಿದಂಥವು. ಭಾಳ ಸರಳ ಜೀವನಕ್ಕೆ ಅವರು ಯಾವತ್ತೂ ಕೂಡ ಸರಳ ಜೀವನದ ಮೂಲಕ ಇವತ್ತು ಸಾರ್ವಜನಿಕ ಜೀವನದಲ್ಲಿ ನಮಗೆಲ್ಲ ಮಾದರಿಯಾಗಿದ್ದಾರೆ ಅಂತೇಳಿ ಕೂಡ ನಿಮಗೆ ಗೊತ್ತಿದೆ. ನಾನೇನು ಹೆಚ್ಚು ಹೇಳಬೇಕಾಗಿದೆ. ಅವರ ಮನಸ್ಸಿನಲ್ಲಿ ಯಾವಾಗಲೂ ಕೂಡ ಅವರ ಕ್ಷೇತ್ರದ ಅಭಿವೃದ್ಧಿ, ಜಿಲ್ಲೆಯ ಅಭಿವೃದ್ಧಿ, ಅವರು ಯಾವ ಕೆಲಸ ಜನಪರವಾದಂಥ ಕೆಲಸ ಏನು ಮಾಡ್ತಾ ಇದ್ದಾರೆ ಆ ಕೆಲಸದ ಬಗ್ಗೆ ಚಿಂತನೆ ಇರ್ತದೆ ಅವ್ರಿಗೆ ಸಾಕಷ್ಟು. ಆ ಕಾರಣಕ್ಕಾಗಿ ಈ ನಗರದಲ್ಲಿ ಒಂದು ಆಂದೋಲನವನ್ನು ಮಾಡಬೇಕು, ಅಭಿಯಾನನ ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮ ನಮ್ಮ ಅಲ್ಪಸಂಖ್ಯಾತರು ಹೆಚ್ಚು ವಾಸ ಮಾಡ್ತಿರುವಂಥ ಈ ಪ್ರದೇಶದಲ್ಲಿ ನಡೀತಾ ಇರೋದು ಭಾಳ ಸಂತಸವನ್ನು ತಂದಿದೆ. ಈ ಸಲ ಕರೋನಾ ಅಂತ ಸಂದರ್ಭದಲ್ಲಿ ಆಮ್ಲಜನಕದ ಆಕ್ಸಿಜನ್ ಕೊರತೆಯಿಂದಾಗಿ ಸಾಕಷ್ಟು ಜನ ಇವತ್ತು ಪ್ರಾಣ ತೆತ್ತಿರುವಂಥದ್ದು ನಾವು ನೋಡಿ. ಚಾಮರಾಜಪೇಟೆಯಲ್ಲಿ ಆಕ್ಸಿಜನ್ ಸಿಗಲಾರದೆ ಸುಮಾರು ಜನ ಸತ್ತಿರುವಂಥ, 35ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿರುವಂಥದ್ದು.
ಆ ಕಾರಣಕ್ಕೆ ಇವತ್ತು ಪ್ರತಿಯೊಬ್ಬರೂ ಕೂಡ ಈ ಸಸಿ ನೆಡುವ ಮೂಲಕ ನಾವು ರಾಷ್ಟ್ರೀಯ ಕೆಲಸವನ್ನು ಮಾಡಬೇಕಾಗಿದೆ, ನಮ್ಮ ಕರ್ತವ್ಯವನ್ನು ಮಾಡಬೇಕಾಗಿದೆ. ಅದರಲ್ಲಿ ಕರೋನಾ ಬಂದ ನಂತರ ನಮ್ಮ ಜವಾಬ್ದಾರಿನ ಎಚ್ಚರಿಸಿದ ಕರೋನಾ ಇವತ್ತು ಮನುಷ್ಯನಿಗೆ ಉಸಿರಾಟದ ತೊಂದರೆಯಿಂದ, ಆಮ್ಲಜನಕದ ಕೊರತೆಯಿಂದಾಗಿ ಜೀವನ ಒಂದು ಕಳೆದುಕೊಳ್ಳುವಂಥ ಪರಿಸ್ಥಿತಿ, ಅತ್ಯಂತ ಕರುಣಾಜನಕವಾದಂಥ ಪರಿಸ್ಥಿತಿ ನಾವು ದೇಶದಲ್ಲಿ ನಾವು ನೋಡಿದ್ದೇವೆ. ಅದು ವಿಶೇಷವಾಗಿ ಕರ್ನಾಟಕದ ಚಾಮರಾಜಪೇಟೆ ಅದಕ್ಕೆ ಜೀವಂತವಾದಂಥ ನಿದರ್ಶನ. ಹಾಗಾಗಿ ಇವತ್ತು ಪ್ರತಿಯೊಂದು ಮನೆಗೆ ಒಂದು ಮರವನ್ನು ನೆಡುವ ಮೂಲಕ, ಒಂದು ಗಿಡವನ್ನು ನೆಡುವ ಮೂಲಕ ನಾವಿವತ್ತು ರಾಷ್ಟ್ರೀಯ ಕೆಲಸವನ್ನು, ನಮ್ಮ ಕರ್ತವ್ಯವನ್ನು ಮಾಡಬೇಕು. ಅದರಲ್ಲಿ ವಿಶೇಷವಾಗಿ ನಗರಸಭೆದು ಸಾಕಷ್ಟು ಅದರಲ್ಲಿ ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯನ್ನು ನಾನು ಸ್ನೇಹಿತರಾದಂಥ ತಿಮ್ಮಾರೆಡ್ಡಿ ಅವರು ನಿರ್ವಹಿಸಿಕೊಟ್ಟಿದ್ದಾರೆ ಅಂತೇಳಿ ಕೂಡ ನಾನು ಅಂದ್ಕೊಂಡಿದ್ದೇನೆ. ಈ ಸಸಿಗಳನ್ನು ಹಾಕುವುದಷ್ಟೇ ಮುಖ್ಯ ಅಲ್ಲ, ಅದನ್ನು ಪಾಲನೆ, ಪೋಷಣೆ, ಬೆಳೆಸುವಂಥ ಕರ್ತವ್ಯ ನೀವೆಲ್ಲ ಸಮುದಾಯ. ಈ ಸಂದರ್ಭದಲ್ಲಿ ಆರ್ಡಿಎ ಅಧ್ಯಕ್ಷ ವೈಗೋಪಾಲ್ ರೆಡ್ಡಿ, ರವೀಂದ್ರ, ಶಂಶಾಲಂ, ಕೆ ಸತ್ಯನಾರಾಯಣ, ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀನಿವಾಸ್, ಅನಿಲ್ ನಾಯಕ್, ವಿಶ್ವನಾಥ್, ವೀರೇಶ್, ಗಂಗಾಧರ್, ಗುರುಸ್ವಾಮಿ, ದೊಡ್ಡಪ್ಪ, ನರಸಪ್ಪ, ರಾಜು, ಗ್ರಾಮದ ಮುಖಂಡರು ಹಾಗೂ ಪಿಡಬ್ಲ್ಯೂಡಿ ಇಲಾಖೆಯವರು ಮತ್ತು ವೆಂಕಟಸ್ವಾಮಿ ಗುತ್ತೇದಾರರು ಭಾಗವಹಿಸಿದ್ದರು ಮತ್ತು ಶಿವರಾಜ್ ಪಾಟೀಲ್ ಅಭಿಮಾನಿ ಬಳಗದವರು ಉಪಸ್ಥಿತರಿದ್ದರು. ರಾಯಚೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ 800 ಗ್ರಾಮದಲ್ಲಿ 80 ಲಕ್ಷ ರೂಪಾಯಿ ರಸ್ತೆ ಕಾಮಗಾರಿಗೆ ಶಾಸಕ ಡಾ ಶಿವರಾಜ್ ಪಾಟೀಲ್ ಅವರು ಚಾಲನೆ ನೀಡಿದರು. 800 ಗ್ರಾಮದಲ್ಲಿ 80 ಲಕ್ಷ ರಸ್ತೆ ಕಾಮಗಾರಿಗೆ ಶಾಸಕ ಡಾ ಶಿವರಾಜ್ ಪಾಟೀಲ್ ಗುದ್ದಲಿ ಪೂಜೆ ನೆರವೇರಿಸಿದರು. ರಾಯಚೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 800 ಗ್ರಾಮದಲ್ಲಿ 80 ಲಕ್ಷ ರೂಪಾಯಿ ರಸ್ತೆ ಕಾಮಗಾರಿಗೆ ಶಾಸಕ ಡಾ ಶಿವರಾಜ್ ಪಾಟೀಲ್ ಚಾಲನೆ ನೀಡಿದರು. ಲೋಕೋಪಯೋಗಿ ಇಲಾಖೆಯಿಂದ ನಿರ್ವಹಿಸಲಾಗುವ ರಸ್ತೆಯನ್ನು ಗುಣಮಟ್ಟವಾಗಿ ನಿರ್ಮಿಸಿ ಗ್ರಾಮೀಣ ಜನರಿಗೆ ಉತ್ತಮ ರಸ್ತೆ ಸಂಪರ್ಕ ಕಲ್ಪಿಸಿಕೊಡುವಂತೆ ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರು, ಮುಖಂಡರುಗಳು ಭಾಗವಹಿಸಿದರು. ಜಿಲ್ಲೆಯ 2 ಕೊರೋನಾ ಸೋಂಕು ಪತ್ತೆಯಾಗಿದೆ. ರಾಯಚೂರು ಮತ್ತು ಸಿಂಧನೂರು ತಾಲೂಕಿನಲ್ಲಿ ತಲಾ 1 ಪ್ರಕರಣ ವರದಿಯಾಗಿದೆ. ಜಿಲ್ಲೆಯಲ್ಲಿ 2 ಕೊರೋನಾ ಸೋಂಕು ಪತ್ತೆಯಾಗಿದೆ. ರಾಯಚೂರು ಮತ್ತು ಸಿಂಧನೂರು ತಾಲೂಕಿನಲ್ಲಿ ತಲಾ 1 ಪ್ರಕರಣ ವರದಿಯಾಗಿದೆ. ಮಾನ್ವಿ, ದೇದುರ್ಗ ಮತ್ತು ಲಿಂಗಸೂರಿನಲ್ಲಿ ಯಾವುದೇ ಪ್ರಕರಣಗಳು ವರದಿಯಾಗಿಲ್ಲ. 1249 ಜನರನ್ನು ಪರೀಕ್ಷೆ ಮಾಡಲಾಗಿದ್ದು 1247 ಜನರಲ್ಲಿ ಸೋಂಕು ಕಂಡಿಲ್ಲ. ಸೋಂಕು ಪ್ರಮಾಣವು ಇಳಿಕೆಯಾಗಿದೆ. ನಿಶ್ಚಿತಾರ್ಥವಾಗಿದ್ದ ಯುವಕನನ್ನು ಮದುವೆಯಾಗಲು ನಿರಾಕರಿಸಿದ್ದ ತಂಗಿಯನ್ನು ಅಣ್ಣನೇ ಕೊಡಲಿಯಿಂದ ಹೊಡೆದು ಕೊಲೆ ಮಾಡಿದ ಘಟನೆ ಗಬ್ಬೂರು ಗ್ರಾಮದಲ್ಲಿ ಶನಿವಾರದಂದು ಜರುಗಿದೆ. ನಿಶ್ಚಿತಾರ್ಥವಾಗಿದ್ದ ಯುವಕನನ್ನು ಮದುವೆಯಾಗಲು ನಿರಾಕರಿಸಿದ್ದ ತಂಗಿಯನ್ನು ಅಣ್ಣನೇ ಕೊಡಲಿ ಹೊಡೆದು ಕೊಲೆ ಮಾಡಿದ ಘಟನೆ ಗಬ್ಬೂರು ಗ್ರಾಮದಲ್ಲಿ ಶನಿವಾರದಂದು ಜರುಗಿದೆ. ಕೊಲೆಯಾದ ಯುವತಿಯನ್ನು ಚಂದ್ರಕಲಾ 21 ವರ್ಷ ಎಂದು ಗುರುತಿಸಲಾಗಿದೆ. ಚಂದ್ರಕಲಾಗೆ ಮದುವೆ ನಿಶ್ಚಯಿಸಿ ಜುಲೈ 13ರಂದು ಮದುವೆ ನಿಗದಿ ಮಾಡಲಾಗಿತ್ತು. ಮದುವೆ ಲಗ್ನ ಪತ್ರಿಕೆಗಳನ್ನು ಸಹ ಹಂಚಿಕೆ ಮಾಡಲಾಗಿತ್ತು. ಚಂದ್ರಕಲಾ ಮದುವೆಯಾಗುವ ಹುಡುಗ ಕಪ್ಪಾಗಿದ್ದಾನೆ, ಒಲ್ಲೆ ಎಂದು ನಿರಾಕರಿಸಿದ್ದರಿಂದ ಆಕ್ರೋಶಗೊಂಡ ಸಹೋದರ ಶ್ಯಾಮ್ ಸುಂದರ್ ಕೊಡಲಿಯಿಂದ ಹೊಡೆದು ಕೊಲೆ ಮಾಡಿದ್ದಾನೆ. ಗಬ್ಬೂರು ಠಾಣೆಯಲ್ಲಿ ದೂರು ದಾಖಲಾಗಿದೆ. ಆರೋಪಿ ಶ್ಯಾಮ್ ಸುಂದರ್ನನ್ನು ಪೊಲೀಸರು ಬಂಧಿಸಿದ್ದಾರೆ. ವಿದ್ಯುತ್ ತಂತಿ ಕಡಿದು ಎತ್ತೊಂದು ಮೃತಪಟ್ಟು ಮತ್ತೊಂದು ಎತ್ತು ಗಾಯವಾದ ಘಟನೆ ಯರಗೇರ ಗ್ರಾಮದಲ್ಲಿ ಜರುಗಿದೆ. ಜಮೀನಿಗೆ ತೆರಳಿ ಮರಳಿ ಬರುತ್ತಿರುವಾಗ ಎತ್ತಿಗೆ ವಿದ್ಯುತ್ ಕಡಿತ ಬಿದ್ದ ತಂತಿ ತಗುಲಿ ವಿದ್ಯುತ್ ಪ್ರವಹಿಸಿ ದುರ್ಘಟನೆ ಜರುಗಿದೆ. ವಿದ್ಯುತ್ ತಂತಿ ಕಡಿದು ಎತ್ತೊಂದು ಮೃತಪಟ್ಟಿದ್ದು ಮತ್ತೊಂದು ಎತ್ತು ಗಾಯವಾದ ಘಟನೆ ಯರಗೇರ ಗ್ರಾಮದಲ್ಲಿ ಜರುಗಿದೆ. ಜಮೀನಿಗೆ ತೆರಳಿ ಮರಳಿ ಬರುತ್ತಿರುವಾಗ ಎತ್ತಿಗೆ ವಿದ್ಯುತ್ ಕಡಿತ ಬಿದ್ದು ತಂತಿ ತಗುಲಿ ವಿದ್ಯುತ್ ಪ್ರವಹಿಸಿ ದುರ್ಘಟನೆ ಜರುಗಿದೆ. ಕಳೆದ 2-3 ದಿನಗಳಿಂದ ವಿದ್ಯುತ್ ತಂತಿ ಕಡಿದು ಬಿದ್ದಿರುವ ಕುರಿತು ಜೆಸ್ಕಾಂಗೆ ಮಾಹಿತಿ ನೀಡಿದ್ದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂಬುದು ಗ್ರಾಮಸ್ಥರ ಆರೋಪ. ಲಕ್ಷಾಂತರ ಬೆಲೆ ಬಾಳುವ ಎತ್ತು ಬಲಿಯಾಗಿದೆ. ಮುಂದಿನ ಅಪಾಯ ತಪ್ಪಿಸಲು ಕೂಡಲೇ ವಿದ್ಯುತ್ ತಂತಿ ಅಳವಡಿಸುವಂತೆ ಆಗ್ರಹಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸ್ಥಾನ ಮಹಿಳೆಗೆ ದೊರೆಯಲು ಬೆಂಬಲಿಸಿ ಡಾ ಸರಸ್ವತಿ ಚಿಮ್ಮಲಗಿ. ಸಫಾಯಿ ಕರ್ಮಚಾರಿ ಸಮುದಾಯಕ್ಕೆ ದೊರೆಯದ ಯೋಜನೆ, ಆಯೋಗಕ್ಕೆ ಬಂಗಿ ಸಮುದಾಯದವರನ್ನೇ ನೇಮಿಸಲಿ ಭಾಸ್ಕರ್ ಬಾಬು.
ಹೆಲ್ಪಿಂಗ್ ಹ್ಯಾಂಡ್ಸ್ ಫೌಂಡೇಶನ್ ಹಾಗೂ ಇಫಾ ಫೌಂಡೇಶನ್ ವತಿಯಿಂದ ಉಚಿತ ಆರೋಗ್ಯ ಶಿಬಿರ. ಎಸ್ಎಸ್ಎಲ್ಸಿ ಪರೀಕ್ಷೆಗಳನ್ನು ಸುಸೂತ್ರವಾಗಿ ನಡೆಸಲು ಪೂರ್ವ ಸಿದ್ಧತೆ ಕೈಗೊಳ್ಳಿ. ಡಾಕ್ಟರ್ ಶಿವರಾಜ್ ಪಾಟೀಲ್. ವಾರ್ಡ್ ನಂಬರ್ 7ರಲ್ಲಿ ಸಸಿ ನೆಡುವ ಕಾರ್ಯಕ್ರಮ. ಆಕ್ಸಿಜನ್ ಕೊರತೆ ನೀಗಿಸಲು ಮರಗಳನ್ನು ಬೆಳೆಸಿ ಪೋಷಿಸಿ. ಎನ್ಎಸ್ ಬೋಸರಾಜ್. ಏಗ್ನೂರು ಗ್ರಾಮದಲ್ಲಿ 80 ಲಕ್ಷ ರಸ್ತೆ ಕಾಮಗಾರಿಗೆ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಗುದ್ದಲಿ ಪೂಜೆ. ಇಬ್ಬರಲ್ಲಿ ಕೊರೋನಾ ಸೋಂಕು ಪತ್ತೆ. ಗಬ್ಬೂರಿನಲ್ಲಿ ಮದುವೆ ನಿರಾಕರಿಸಿದ ತಂಗಿಯನ್ನೇ ಕೊಂದ ಅಣ್ಣ. ಮತ್ತು ಯರಗೇರದಲ್ಲಿ ವಿದ್ಯುತ್ ತಂತಿ ತಗುಲಿ ಎತ್ತು ಸಾವು. ಜೆಸ್ಕಾಂ ನಿರ್ಲಕ್ಷ್ಯ ಆರೋಪ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ರಾಯಚೂರಿನ ಜನರಿಗಾಗಿ ಸಿಕೆ ಫಾರ್ಮ್ಸ್ ಸಿಹಿ ಸುದ್ದಿ ತಂದಿದೆ. ನಿಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ನೈಸರ್ಗಿಕವಾಗಿ ಬೆಳೆದ ಸಾವಯವ ಹಣ್ಣುಗಳಾದ ಮಾವಿನ ಹಣ್ಣು, ಸೀತಾಫಲ್, ಡ್ರ್ಯಾಗನ್ ಫ್ರೂಟ್, ನೇರಳೆ ಹಾಗೂ ಜಾಮ್ ಹಣ್ಣುಗಳ ಜೊತೆಗೆ ಕೋಳಿ ಮಾಂಸ ಮತ್ತು ಎಲ್ಲಾ ತರಹದ ಉಪ್ಪಿನಕಾಯಿಗಳನ್ನು ನಿಮಗಾಗಿ ತಂದಿದೆ. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ. ಬೆನ್ ಎಲ್ಜಿ, ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಷರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಲಕ್ಕಿ ಇನ್ಫೋಟೆಕ್, कड़ाईचूर MS फंक्शन हॉल शादी ब्याह, एंगेजमेंट, बर्थडे पार्टी और दूसरे फंक्शंस अदर प्रोग्राम्स के लिए काफी बड़ी जगह में बनाया गया है. नियर हबीबिया मस्जिद, LBS नगर, चंद्रबंडा रोड, रायचूर. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು.